ನಮ್ಮ 18 ಪಿರಮಿಡ್ ಪ್ರಿನ್ಸಿಪಲ್ಸ್ ಅದರಲ್ಲಿ ಪ್ರಕೃತಿಯಲ್ಲಿ ಧ್ಯಾನ ಮಾಡೋದು ಒಂದು. 18 ಪ್ರಿನ್ಸಿಪಲ್ ಸಿಲೆಬಸ್ ಆಫ್ ಪಿರಮಿಡ್ ಸೊಸೈಟಿ. ನಾವು ಪಂಚರ ಜೊತೆಗೆ ಭಾಳ ಟ್ರೆಕ್ಕಿಂಗ್ಸ್ ಹೋಗಿದ್ದೀವಿ. ಇಯರ್ಲಿ 3 to 4 ಟ್ರೆಕ್ಕಿಂಗ್ಸ್ ಹೋಗ್ತಾ ಇದ್ದೀವಿ ನಾವು. ಯಾಕೆ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಈ ಪ್ರಕೃತಿ ಜೊತೆಗೆ ನಾವಿರಬೇಕು. ಗಮನ ಮಾಡಿದ್ರೆ ಋಷಿಗಳು ಕಾಡು ಗುಹೆ ಬೆಟ್ಟದಲ್ಲಿ ಹೋಗಿ ಸಾಧನೆ ಮಾಡ್ತಾರೆ. ಈ ಮಿನರಲ್ ಕಿಂಗ್ಡಮ್ ಇದು. ಮಿನರಲ್ ಕಿಂಗ್ಡಮ್ ಯುಗ ಯುಗದಿಂದ ಇರೋದು ಮಿನರಲ್ ಕಿಂಗ್ಡಮ್. ಈ ಮಿನರಲ್ ಕಿಂಗ್ಡಮ್ ಚೈತನ್ಯ ದಶಾವತಾರಗಳ ಚೈತನ್ಯ. ಅದು ನಮ್ಗೆಲ್ಲರಿಗೂ ಗೊತ್ತಿಲ್ಲ. ನಾವು ಬೆಟ್ಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದರೆ ಎಂಥ ಚೈತನ್ಯ, ಆ ಎನರ್ಜಿ ಏನೆಂಬುದು ನಮಗೆಲ್ಲ ಅನುಭವ ಆಗಿದೆ. ಇವಾಗ ಮಾಡಿದ್ವಲ್ಲ ಧ್ಯಾನ. ಅದಕ್ಕೆ ಈ ಪ್ರಕೃತಿ ಉಪಯೋಗಿಸ್ಕೋಬೇಕು ಎಲ್ಲಿದ್ರಲ್ಲ. ಇಲ್ಲಾಂದ್ರೆ ನಾವು ಇಂಥ ಟ್ರೆಕ್ಕಿಂಗ್ಸ್ ಪ್ಲ್ಯಾನ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡಿರೋ ಆರ್ಗನೈಸರ್ಸದು ಭಾಳ ಕೆಲಸ. ನಾವು ಬರೋವ್ರದ್ದೇನಿಲ್ಲ, ನಾವು ಕೋಆಪ್ರೇಷನ್ ಕೊಟ್ಟರೆ ಸಾಕು. ನಾವು ಕೋಆಪ್ರೇಷನ್ ಕೊಡಬೇಕು. ಬಂದಿದ್ದೀವಿ ನಾವೆಲ್ಲರೂ ಏನೋ ದುಡ್ಡು ಕೊಡಬೇಕು, ಅವ್ರು ಕೇಳಬಾರ್ದು. ಕೊಡೋದು ನಮ್ಮ ಧರ್ಮ. ಆರ್ಗನೈಸ್ ಮಾಡ್ತಾ ಇದ್ದಾರೆ ಎಲ್ಲ ಬಿಟ್ಟು ನಾವು ಮಾಡ್ಬೋದು. ಈ ಪ್ರಕೃತಿ ಏನಂದರೆ ನಮಗೆ ಭಾಳ ತೊಂದರೆ ಆಗುತ್ತೆ ಒಂದೊಂದು. ಅದು ಶಾರೀರಿಕ ಅನಾರೋಗ್ಯ ಇರ್ಬೋದು, ಕುಟುಂಬ ಸಮಸ್ಯೆ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ಇಲ್ಲಾಂದರೆ ಮೆಂಟಲ್ ಟೆನ್ಷನ್ ಇರ್ಬೋದು, ಇಲ್ಲಾಂದರೆ ಬೇರೆ ಅವ್ರಲ್ಲ ಇರ್ಬೋದು. ಅವಾಗ ಧ್ಯಾನ ಕುದುರಲ್ಲ. ಆದರೆ ಅವಾಗ ಧ್ಯಾನ ಹೆಚ್ಚಿಗೆ ಮಾಡಿ, ಆದರೆ ಧ್ಯಾನ ಕುದುರಲ್ಲ. ಅವಾಗ ಏನು ಮಾಡಬೇಕಂದ್ರೆ ಪ್ರಕೃತಿನ ಕಣ್ಣು ಬಿಟ್ಟು ಪ್ರಕೃತಿನ ನೋಡ್ತಾ ನೋಡ್ತಾ ಧ್ಯಾನ ಮಾಡಿ. ಶಾಟಕ ಧ್ಯಾನ ಅಂತ. ಕಣ್ಣು ಬಿಟ್ಟು ನೋಡ್ತಾ ನೋಡ್ತಾ ಏನಿಲ್ಲ, ಆಕಾಶ, ನಕ್ಷತ್ರ, ಸೂರ್ಯೋದಯ, ಸೂರ್ಯಾಸ್ತಮಯ, ಮರಗಳು, ಗಿಡಗಳು ಏನಿಲ್ಲ. ತುಳಸಿ ಗಿಡ ಇದ್ರೆ ತುಳಸಿ ಗಿಡ ನೋಡ್ತಾ ನೋಡ್ತಾ ಧ್ಯಾನ ಮಾಡ್ತಾ ಇದ್ರೆ ಆ ಪ್ರಕೃತಿ ಎನರ್ಜಿ ಕಣ್ಣು ಕಣ್ಣು ಮುಚ್ಕೊಂಡಿರ್ತಾರೆ. ಅದ್ಭುತವಾದ ಧ್ಯಾನ. ಬೇಕಂದ್ರೆ ಎವ್ರಿ ಡೇ ಸೂರ್ಯೋದಯ, ಸೂರ್ಯಾಸ್ತಮಯ ನೋಡ್ತಾ ನೋಡ್ತಾ ಧ್ಯಾನ ಮಾಡಿದ್ರೆ ಥರ್ಡ್ ಐ ಓಪನ್ ಆಗುತ್ತೆ. ನನಗೆ ಯಾವಾಗಲೂ ಏನು ಕಾಣಿಸಲ್ಲ, ಆದರೆ ಸೂರ್ಯೋದಯ ಸೂರ್ಯಾಸ್ತಮಯ ನೋಡಿ ಧ್ಯಾನ ಮಾಡಿದ್ರೆ ಅವ ಕಣ್ಣುಗಳೆಲ್ಲ ಕಾಣಿಸ್ತದೆ. ಉಪಯೋಗಿಸ್ಕೋಬೋದು ಪ್ರಕೃತಿನ. ಏನು ಹೇಳುತ್ತೆ ಭಗವದ್ಗೀತಾ? ಉಷ್ಣ ಸಮ ಶೀತ ಸಮ. ಶೀತ ಇದ್ರೇನು ಎಂಜಾಯ್ ಮಾಡಬೇಕು, ಉಷ್ಣ ಇದ್ರೇನು ಎಂಜಾಯ್ ಮಾಡಬೇಕು. ಅದಕ್ಕೆ ಪ್ರೊಫೆಸರ್ ಟ್ರೆಕ್ಕಿಂಗ್ ಪ್ಲಾನ್ ಅಂದರೆ ಚಳಿಗಾಲ, ವಿಂಟರ್, ಕುದುರೆ ಮತ್ತು ಅಂದರೆ ನಾವು ವಿಂಟರ್ ಆ ಚಳಿನ ನಾವು ಸ್ವೀಕರಿಸಲೇ ಇಲ್ವಾ. ಬಿಸಿಲು ಕಾಲ ನಮ್ಮ ಆಂಧ್ರದಲ್ಲಿ ಗೊತ್ತು ನಿಮಗೆ ಎಷ್ಟು ಬಿಸಿಲು ಇರುತ್ತೆ. ಅಲ್ಲಿ ಹೋಗ್ತೀವಿ ಫುಲ್. ಎಲ್ಲಿ ಬಿಸಿಲು ಇರುತ್ತೋ ಅಲ್ಲಿ ಟ್ರೆಕ್ಕಿಂಗ್. ಮಳೆಕಾಲ ಎಲ್ಲಿ ಮಳೆ ಹೆಚ್ಚಿಗೆ ಬರುತ್ತೋ ಅದು ಟ್ರೆಕ್ಕಿಂಗ್. ಮತ್ತು ಯಾವಾಗ ಹೋದ್ರೆ ಅನುಕೂಲ ಇರುತ್ತೆ ಪ್ರಕೃತಿ ಅಂತ ನಾವು ಹೋಗೋದಲ್ಲ. ಪ್ರಕೃತಿ ಹೇಗಿದ್ದರೇನು ಸ್ವೀಕರಿಸೋದು. ಅದೇ ಭಗವದ್ಗೀತೆ. ಉಷ್ಣ ಸಮ. ಪ್ರಕೃತಿನ ನಾವು ಬೈಕೋಬಾರ್ದು. ಏನು ಬಿಸಿಲು, ಎಂಥ ಭಾಗ್ಯ ಇದೆ, ಎಂಥ ಶಕ್ತಿ ನಮಗೆ ಪ್ರವೇಶವಾಗ್ತಾ ಇದೆ. ಸೂರ್ಯನ ಶಕ್ತಿ ಅಂದ್ಕೊಂಡ್ರೆ ಅವಾಗೇನು ಅನ್ಸಲ್ಲ, ಇದು ಎಂಜಾಯ್. ಆದರೆ ನಮಗೆ ಇದೆಲ್ಲ ಗೊತ್ತಿಲ್ಲ. ಮಳೆ ಬಂದರೆ ಓಡೋದು, ಇದು ಶವತ್ವಾದ. ಹೌದಲ್ಲ? ಮಳೆ ಬಂದರೆ ಕೂತ್ಕೊಂಡು ಸ್ನಾನ ಮಾಡಿದ್ವಿ, ಇಂಥ ಎನರ್ಜಿ ಇರುತ್ತಂದರೆ ಅದ್ಭುತವಾದ ಎನರ್ಜಿ. ನಾವು ಶಾಶ್ವತ ಕಾಡಿಗೆ ಹೋಗ್ತೀವಿ, ಮಳೆ ಬರ್ತಾ ಇರುತ್ತೆ, ಕೂತ್ಕೊಂಡು ಒಂದ್ಸಲ ಏನಾಯ್ತು, ಕದಲಿ ಒಂದೊಂದು ಶ್ರೀಶೈಲ ಟ್ರೆಕ್ಕಿಂಗ್. ಇಷ್ಟ ಕಾಂಬಿನೇಷನ್. ರಾತ್ರಿ 9 ಗಂಟೆ ಸರ್ ನನ್ನ ಬದಲಿಗೆ ಮಲ್ಕೊಂಡಿದ್ದರು. ಎಲ್ಲರೂ ಮಲ್ಕೊತಾ ಇದ್ರು, ನಾನು ಮಲ್ಕೋಬೇಕು ಅಂದ್ಕೊಂಡೆ. ಮಳೆ ರಾತ್ರಿ 9 ಗಂಟೆ ಮಳೆ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಮಳೆ ನಿಂದ್ರೋವರೆಗೆ ಧ್ಯಾನ ಮಾಡಬೇಕು ಅಂತ. ಬೆಳಿಗ್ಗೆ 8 ಗಂಟೆಗೆ ನಿಂತು ಕೂತ್ಕೊಂಡು ಮಾಡಲ. ನೈಟ್ 9 to ಮಾರ್ನಿಂಗ್ 8. ಬಹುಶಃ ಅವರು
ಶವರ್ ಕಳ್ಳ ಕೂತ್ಕೊಂಡು ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರೆ. ನೆನೆದು ದೇಹದಿಂದ ಧ್ಯಾನ ಮಾಡಿದ್ರೆ ಬಹಳ ಎನರ್ಜಿ ಬರುತ್ತೆ. ಅದಕ್ಕೆ ಪ್ರತಿ ಸಾರಿ ಹೇಳ್ತಾರೆ, ನ್ಯೂಡ್ ಅಂಡ್ ವೆಟ್ ಧ್ಯಾನ ಮಾಡೋದು ಬಾತ್ರೂಮಲ್ಲಿ ಓಡಿಸ್ಕೋಬೇಡ್ರಿ, ನೋಡ್ರಿ ಎಷ್ಟು ಎನರ್ಜಿ ನಿಮ್ಮ ಒಳಗೆ ಬರುತ್ತೆ ಅಂತ. ಉಪಯೋಗಿಸ್ಕೋಬೋದು. ನೇಚರ್ನ ಲವ್ ಮಾಡಬೇಕು, ನೇಚರ್ನ ರಕ್ಷಿಸಬೇಕು. ಇದನ್ನ ಹೌದಲ್ಲ, ಇಲ್ಲಿ ಬಂದು ಎಲ್ಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಮಾಡ್ಬೋದು. ಎಲ್ಲರ ಜ್ಞಾನಿಗಳು ಇನ್ನೇನಂದ್ರೆ ನಾವು ತಿಂಗಳು ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಜಲ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ. ಬುದ್ಧಿ ಇರೋದು ಯಾರಿಗೆ? ನಾವು ಪ್ರಾಣಿಗಳನ್ನ ರಕ್ಷಿಸಬಹುದು, ತಿನ್ನಿಸಬಹುದು, ಹೌದಲ್ಲ, ಮರಗಳನ್ನ ಬೆಳೆಸಬಹುದು. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಎಟನಿಸ್ಟ್. ಅದಕ್ಕೆ ನಾವು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಏನು ಮಾಡ್ತಾ ಇದ್ವಿ? ಅಹಿಂಸೆಗಳು. ಮೊದಲು ನಮ್ಗೆ ಇದೇ ಧರ್ಮ. ನಾವೆಲ್ಲರಿಗೆ ಜ್ಞಾನ ಹೇಳ್ತಾ ಹೌ ಟು ಸ್ಪ್ರೆಡ್ ಮೆಡಿಟೇಷನ್ ಅಂಡ್ ವೆಜಿಟೇರಿಯನ್ ನಾವು ಹೊಂದೋದು ದೊಡ್ಡ ಸುದ್ದಿ. ಸರ್ ಅವ್ರಿಗೆ ಯಾವಾಗಲೂ ಜ್ಞಾನ ಇದೆ. ನನಗೆ ಸ್ವಲ್ಪ ಅಂತ ಕೂತ್ಕೊಂಡ್ರೆ ನಾವು ಟ್ರೆಕ್ಕಿಂಗ್ ಬರ್ತಾ ಇದ್ದೆ. ನಮ್ಗೆಲ್ಲೇನೋ ಕನೆಕ್ಷನ್ ಇದೆ ಒಬ್ಬರಿಗೊಬ್ಬರಿಗೂ. ಯಾರಿಗೆ ಕನೆಕ್ಷನ್ ಮಾಡಿದ್ದು? ನಮ್ಮ ಗುರುಗಳು ಭಕ್ತಿ ಸರ್ ಅವರು ಜೋರಾಗಿ ತಪ್ಪಾಗಿದೆ. ಅವರು ಸಹನ, ಎಂಥ ಸಹನ ಅಂದರೆ, ನಾನು ನೋಡಿ ಮಸಾಟೆ ಸಾರು ನಾನು ಹುಟ್ಟಿ ಒಂದು ಪಿರಮಿಡ್ ಓಪನ್ ಮಾಡಿ ಗುಂಟಕಲ್ ಹೋಗ್ತಾ ಇದ್ದೆ, ಶಿವರಾತ್ರಿ ಹೋಗ್ತಾನೆ ಸಾರ್ ಬರಲಿ ಕೂತ್ಕೊಂಡು ಗುಂಟಕಲ್ ಬಸ್ ಸ್ಟ್ಯಾಂಡ್ ಮಾಡಿ ಕರ್ನಾಟಕ ಬಸ್ ಸ್ಟ್ಯಾಂಡ್ ನೋಡಿದೆ. ನಾನು ಕರ್ನೂಲಿಂದ ಬಸ್ ಸ್ಟ್ಯಾಂಡ್ಗೆ ವಾರಕ್ಕೆ ಒಂದು ಸಾರಿ ಒಬ್ಬರಿಗೆ ಧ್ಯಾನ ಹೇಳ್ಕೊಡೋಕ್ಕೆ 1 ವರ್ಷ ಓಡಾಡಿ, ಒಬ್ಬರಿಗೆ 100 ಕಿಲೋಮೀಟರ್ ಜರ್ನಿ ಮಾಡಿ ವಾರಕ್ಕೊಂದ್ಸಾರಿ 1 ವರ್ಷ. ಅನಂತಪುರ 3 ಜನಕ್ಕೆ 3 ವರ್ಷ ಓಡಾಡಿ ವಾರಕ್ಕೆ. ಕರ್ನೂಲು 7 ಜನ ಇದ್ರೆ ಅವ್ರನ್ನ ಹೋಟೆಲ್ ಕರ್ಕೊಂಡೋಗಿ ಟಿಫಿನ್ ತಿನ್ನಿಸಿ, ಫಿಲಿಮ್ ತೋರಿಸಿ, ಚಾಯ್ ಕೊಡಿಸಿದೆ. 10 ವರ್ಷಕ್ಕೆ ಅವ್ರು ಸಿಕ್ಕಿದ್ದು ಕೇವಲ ಒಂದು 20. 1978 to 1988 ಅವರಿದೆಲ್ಲ ಪ್ರಿನ್ಸಿಪಲ್ಸ್, 18 ಪ್ರಿನ್ಸಿಪಲ್ಸ್ ಇದಾವಲ್ಲ, ಗೊತ್ತಾ ಯಾರಿಗಾನ? ಧ್ಯಾನ ಕಸ್ತೂರಿಯಲ್ಲಿ ಇರುತ್ತಲ್ಲ 18 ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸು ನಮ್ಮ ಸಿಲೆಬಸ್. ಆ ಪ್ರಿನ್ಸಿಪಲ್ಸ್ ನಾವು ಅಳವಡಿಸ್ತೀವಿ. ಅದರಲ್ಲಿ ಈ ಪ್ರಕೃತಿ ಧ್ಯಾನ ಮುದ್ರರು ಗ್ರೂಪ್ ಟೀಮು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಟ್ ಈಸ್ ಗ್ರೇಟ್. ಅವರೆಲ್ಲರೂ ಜೋರಾಗಿ ಬರ್ತಾರೆ. ಹೇಗಿತ್ತು ಊಟ? ಸೂಪರ್. ಸಾರು ಹೇಳ್ತಾರೆ, ತಿಂದರೆ ಬ್ರಾಹ್ಮಣರ ಊಟ ತಿನ್ಬೇಕು ಅಂತ. ಊಟ, ನೇಚರ್, ಅರೇಂಜ್ಮೆಂಟ್ಸ್ ಎಲ್ಲಿ ಬಂದ್ರೂ ಕಂಪ್ಲೇಂಟ್ ಮಾಡ್ತಾರೆ, ಆಕ್ಷನ್. ಇದು ನಮ್ಮ ಮೊದಲು ಪ್ರಿನ್ಸಿಪಲ್. ನೋ ಕಂಪ್ಲೇಂಟ್, ಆಕ್ಸೆಪ್ಟ್ ಅಂಡ್ ಹ್ಯಾವ್ ಟು ಎನ್ಕರೇಜ್. ಕಾಂಪ್ಲಿಮೆಂಟ್ಸ್ ಕೊಡಬೇಕು, ಕಂಪ್ಲೇಂಟ್ ಮಾಡಬೇಕು. ಏನೋ ಬಿಸಿ ನೀರಿಲ್ಲ, ಅದೊಂದು ದೊಡ್ಡ ಸುದ್ದೆ. ದೊಡ್ಡ ಸುದ್ದೆ. ನೋ ಕಂಪ್ಲೇಂಟ್. ಇವತ್ತು ನನಗೆ ಕೂಲ್ ವಾಟರ್ ಸ್ನಾನ ಮಾಡೋ ಭಾಗ್ಯ ಸಿಗ್ತದೆ. ಚೆನ್ನಾಗಿರುತ್ತೆ. ಏನಾಗುತ್ತೆ? ವೆರಿ ನ್ಯಾಚುರಲ್. ಕಾಡಿಗೆ ಹೋಗ್ತೀವಿ, ಟಾಯ್ಲೆಟ್ ಇರುತ್ತೆ, ಶವರ್ ಇರುತ್ತೆ, ಬಿಸಿ ನೀರು ಇರುತ್ತೆ, ಏನಿರುತ್ತೆ, ಮಲ್ಕೊಳ್ಳೋಕೆ ಈಗೇನೋ ಇರುತ್ತೆ. ನಾವು ನೋಡಿದ್ದೀವಿ, ಏನಿರುತ್ತೋ ಗೊತ್ತಿಲ್ಲ. ಅಲ್ಲಿ ಒಂದ್ಸಾರಿ ಭದ್ರಾಚಲಂತೂ ರಾಜಮಂಡ್ರಿ ಟ್ರೆಕ್ಕಿಂಗ್ ಬೋಟಲ್ 2 ರಾತ್ರಿ ಆ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ನದಿ ಮೇಲೆ, ಅಲ್ಲಿ ಹಾಲ್. ಒಂದು ಬೋಟಲ್ಲಿ ಎಲ್ಲ ಅಡಿಗೆ ಮಾಡೋದು ಕಿಚನ್. ಪಟ್ಟುಸೀಮ ಅಂತ ಅದು ಲಾಸ್ಟ್ ಸೆಕೆಂಡ್ ನೈಟ್. ಅಲ್ಲಿ ಸಾಯಂಕಾಲ ಉಳ್ಕೊಂಡ್ವಿ. ಜ್ಯೋತಿ ಮೇಡಮ್ ಅಂತ ಕಿಚನ್ ಅಲ್ಲಿ ಇರ್ತಾರೆ ಪಿರಮಿಡ್ಗಳಲ್ಲಿ. ರಾತ್ರಿ ಎಲ್ಲ ಸಾಂಗತ್ಯ ಮಾಡೋಣ ಮೇಡಮ್, ಬೆಟ್ಟನಲ್ಲಿ ಅಲ್ಲಿ ಹೋಗೋಣ. ನಾವಿನ್ನ 10 ಗಂಟೆಗೆ ಬೆಟ್ಟ ಇರಬೇಕು. ಯಾರು ಹೇಳಿ ಸಾರು ಅಂತಿರಗ್ರಮ್ ಸಾರು ಹೋಗಿ ಬಂದಿದ್ರೆ ಚೋಳು ಭಾಳ ಇದಾವೆ, ಹೋಗ್ಬೋದು.
ನಾನು ಅಂದೆ ಮೇಡಮ್ ನಮ್ಗೇನೇನ ಮಾಡ್ತಾರೆ ನಾವು ಹೋಗ್ತಾರೆ ಎಲ್ಲ ಕ್ಲೀನ್ ಮಾಡಿ ಆ ಮಂದಿರ ಕ್ಲೀನ್ ಮಾಡಿ ಆ ಪ್ಲಾಸ್ಟಿಕ್ ಶೀಟ್ಸ್ ಹಾಕ್ಕೊಂಡು ಸಾಂಗತ್ಯ ಮಾಡಿ ಧ್ಯಾನ ಮಾಡಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದೇಳಿ ಆ ಶೀಟ್ ತೆಗೆದ್ರೆಲ್ಲ ಚೋಳಿದ ಒಂದು ಕಚ್ಚಿಲ್ಲ ನನಗೆ ಒಂದು ಕಚ್ಚಿ. ಸೊ ಟ್ರೆಕ್ಕಿಂಗ್ ಹೋದಾಗ ನಾವು ಪ್ರತಿಷ್ಠಾದ ಜೊತೆಗೆ ಇದೊಂದು ಹ್ಯಾಪಿನೆಸ್. ಒಬ್ಬರಿಗೆ ಒಂದು ಏನು ಆಗಿಲ್ಲ, 106 ಜನ 300 400 500 ಪ್ರಕೃತಿ ಹೇಗೆ ನಮಗೇನು ಮಾಡಲ್ಲ. ವಿ ಆರ್ ದ ಫ್ರೆಂಡ್ಸ್ ಆಫ್ ದ ನೇಚರ್. ಪ್ರಕೃತಿ ಮಿತ್ರರು ಹೌದಲ್ಲ. ಹೌ ಟು ಲವ್ ದ ನೇಚರ್, ರಕ್ಷಿಸಬೇಕು. ಎಲ್ಲರಿಗೂ ಹೇಳಬೇಕು ಪ್ಲಾಂಟೇಶನ್ ಇಸ್ ವೆರಿ ಗಿಡಗಳು ಹಾಕಿ ಭೂಮಿ ಸಸ್ಯ ಶ್ಯಾಮಲವಾದ. ಇವಾಗ ಅದಕ್ಕೆ ಪಟ್ಟಿಸೋರು ನಮ್ಮ ಜಗನ್ನಾಥ ತತ್ವ ಅಂತ ಕರ್ನೂಲ್ ಹತ್ರ ಬೆಟ್ಟ ಅಲ್ಲಿ ಮೊನ್ನೆ 3000 ಗಿಡಗಳು ಹಾಕಿದ್ವಿ. ನಾನು ಹೋಗಿದ್ದೆ ಒಬ್ಬರು. ನಾವು ನಮ್ಮ ಗಿಡಗಳನ್ನ ಬೆಳೆಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟು PMC. ಈ PMCದಿಂದಾನೇ ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಸರ್ ನಾನು PMC ನೋಡ್ಬಂದಿದ್ದೀನಿ, ಸರ್ ನಾನು PMC ನೋಡ್ಬೋದು. ನನಗೆ ಭಾಳ ಖುಷಿ ಆಗ್ತದೆ. ನಾನು ಎಷ್ಟು ಓಡಾಡಿದ್ರೆ ಎಷ್ಟು ಜನ ಮಿತ್ರರು ಸಿಗಲ್ಲ. ಐ ಆಮ್ ಸೋ ಫಾರ್ಚುನೇಟ್, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಟು ಎವರಿಬಡಿ. ಮಾಸ್ಟರ್ಸ್, ಕೆಲವೇ ನಿಮಿಷಗಳು ಧ್ಯಾನ ಸ್ಥಿತಿಯಲ್ಲಿಯೇ ಇರೋಣ. ಧ್ಯಾನ ಒಂದು ಅದ್ಭುತ ಸಾಧನ. ಈ ಒಂದು ಪ್ರಕೃತಿಯ ಮಡಿಯಲ್ಲಿನ ಧ್ಯಾನ ಮತ್ತಷ್ಟು ಅದ್ಭುತವಾದಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಕೆಲವು ಕ್ಷಣಗಳು ಮತ್ತೆ ಧ್ಯಾನ ಸ್ಥಿತಿಗೆ ಹೋಗೋಣ. ಆಳವಾದ ಧ್ಯಾನಕ್ಕೆ ಹೋಗೋಣ. ನಮ್ಮ ಉಸಿರನ್ನೇ ಗಮನಿಸ್ತಾ ಹೋಗೋಣ. ನಮ್ಮ ಶ್ವಾಸವೇ ನಮ್ಮ ಗುರು ಆಗಿರುವಾಗ ಆ ಗುರುವಿನ ಜೊತೆಯಲ್ಲಿ ಮತ್ತಷ್ಟು ಕಾಲ ಧ್ಯಾನದಲ್ಲಿ ಹೋಗೋಣ ಮಾಸ್ಟರ್ಸ್. ನಿಧಾನವಾಗಿ ತನ್ನ ಕೈ ಬೆರಳುಗಳನ್ನು ಬಿಡಿಸಿಕೊಂಡು ಅಂಗೈಗಳನ್ನು ಕಣ್ಣಲ್ಲಿಟ್ಕೊಳ್ಳಿ ಮಾಸ್ಟರ್ಸ್. 5 ಸೆಕೆಂಡ್ಗಳು. 5 4 3 2 1 0. ನಿಧಾನವಾಗಿ ತಮ್ಮ ಅಂಗೈಗಳನ್ನು ಮುಂದೆ ತರ್ತಾ ಕಣ್ಣುಗಳನ್ನು ತೆರೀತಾ ಅಂಗೈಗಳನ್ನು ನೋಡ್ಕೊಳ್ಳಿ ಮಾಸ್ಟರ್ಸ್. ಧ್ಯಾನಕ್ಕೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ಹಾಗೆ ಈ ಧ್ಯಾನವನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡ್ತಾ ಇರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸೋಣ ಮಾಸ್ಟರ್ಸ್. ಹಾಗೆ ನಮ್ಮೊಂದಿಗೆ ಇದ್ದು ನಮಗೆ ಜ್ಞಾನವನ್ನ ನೀಡಿರ್ತಕ್ಕಂತಹ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಮತ್ತು ಅವರ ಒಂದು ಧರ್ಮಪತ್ನಿಯವರಿಗೂ ಕೂಡ ನಾವು ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸೋಣ. ध्यान जगत की, पिरामिड जगत की, सस्याहार जगत की जय PSSM। जय PMC, जय अखंड कर्नाटक पिरामिड फाउंडेशन,
ಜೈ ಆವಣಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್ ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ಇವಾಗ ಕುತ್ಕೊಂಡ್ಬಿಡೋಣ. ಹೇಗೂ ಇದೀವಿ, ಎಲ್ಲ ಒಂದ್ ಕಡೆ ಬಂದ್ಬಿಟ್ರೆ ಗ್ರೂಪ್ ಫೋಟೋ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ನಾವೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳುವಂತಹ ಸಮಯ. ದಯವಿಟ್ಟು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಂತರ ಒಂದು ಮೂಲಕ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ನಂತರ ನಮ್ಮನ್ನೆಲ್ಲ ಈ ಆವಣಿ ಬೆಟ್ಟಕ್ಕೆ ಕನೆಕ್ಟ್ ಮಾಡಿ ಇದರ ಎಲ್ಲ ಅರೇಂಜ್ಮೆಂಟ್ ಅನ್ನ ಅದ್ಭುತವಾಗಿ ಎಲ್ಲದಕ್ಕೂ ಯಾವುದಕ್ಕೂ ಹಿಂಜೇರಿದೆ ನಮ್ಮ ಜೊತೆಗೆ ಪ್ರಕೃತಿ ಮಾತೆಯನ್ನ ಮತ್ತಷ್ಟು ನಮ್ಮನ್ನ ಜೋಡಿಸಿರೋದಕ್ಕೆ ಕಾರಣೀಭೂತರಾದಂತವರು ನಮ್ಮ ಭಾಗ್ಯ ಮೇಡಮ್. ಅವ್ರು ಆಕ್ಚುಲಿ ಅವ್ರ ನೇಟಿವ್ BTM ಲೇಔಟ್ ಬೆಂಗಳೂರು, ಆದ್ರೆ ಅವರು ಈ ಒಂದು ಆವಣಿ ಈ ಕ್ಷೇತ್ರಕ್ಕೆ ಅವರು ತುಂಬಾ ಹತ್ರ ಬಂದಿರೋದು ಆ ಸೀತಾಮಾತೆಯ ಒಂದು ಕನೆಕ್ಷನ್ ಇಂದ. ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಆಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರಿಲ್ಲಂದ್ರೆ ಇಷ್ಟೆಲ್ಲ ನಿಮಗೆ ಫುಡ್ ಅರೇಂಜ್ ಅದೆಲ್ಲ ಆಗ್ತಾ ಇರ್ಲಿಲ್ಲ. ಭಾಗ್ಯ ಮೇಡಮ್ ಇದ್ದಿದ್ದಕ್ಕೆ ಇಷ್ಟೊಂದೆಲ್ಲ ರುಚಿಯಾಗಿ ಎಲ್ಲ ನಾವು ಊಟ ಮಾಡ್ತಾ ಇದೀವಿ 3 ಟೈಮ್ಸ್. ತುಂಬಾ ವರ್ಕ್ ಮಾಡಿದ್ದಾರೆ ಮೇಡಮ್ ಹಿಂದೆ. ಸೊ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಅವ್ರ ಜೊತೆನಲ್ಲಿನೇ ನಮ್ಮ ಬಂಗಾರಪೇಟೆಯ ಮತ್ತೆ ಇನ್ನೊಬ್ಬ ಮಾಸ್ಟರ್ ಆದಂತಹ ಶ್ರೀಮತಿ ಕನಕಮ್ಮ ಮೇಡಮ್, ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ಕೊಂಡು ಮೌನದಲ್ಲಿ ಸಾಕಷ್ಟು ಸಾಧನೆ. ಧ್ಯಾನ ಮೌನ, ಅವ್ರದ್ದು ಮೌನ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಇವರು ಕೂಡ ಮೇಡಮ್ ಜೊತೆಗೆ ಸೇರಿ ಎಷ್ಟು ಕೆಲಸ ಅಂತ ಹೇಳಿದ್ರೆ, ಯಾವುದು ಒಂದು ರೇಷನ್ ಇಂದ ಹಿಡ್ಕೊಂಡು ತರಕಾರಿ ಪ್ರತಿಯೊಂದನ್ನ ಅರೇಂಜ್ ಮಾಡಿದ್ದಾರೆ. ಹಾಗೆ ಮತ್ತಷ್ಟು ಇವ್ರ ಜೊತೆಗೆ ಕೈ ಜೋಡಿಸಿಕೊಂಡು ಇನ್ನು ತುಂಬಾನೇ ವರ್ಕ್ ಮಾಡಿದ್ರು. ಎಂತಹ ಕೆಲಸ ಅನ್ನೋಂಗಿಲ್ಲ, ಅಂತಹ ಕೆಲಸದಲ್ಲಿ ಅವರು ಭಾಗವಹಿಸಿ ತುಂಬಾನೇ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಶಿವಶಂಕರ್ ಸರ್. ಅವರು BMS ಕೊನೆ ವರ್ಷ ಓದ್ತಾ ಇದ್ದಾರೆ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ. ಅವರು ಚಿಕ್ಕಂದಿನಲ್ಲಿ ಧ್ಯಾನ ಮಾಡ್ತಾ ಇದ್ದು, ಧ್ಯಾನಕ್ಕೆ ಇಷ್ಟು ಸಪೋರ್ಟಿವ್ ಅಂತ ಹೇಳಿದ್ರೆ, ಇಷ್ಟು ನಮ್ಮನ್ನ ಖುಷಿ ಪಟ್ಕೊಂಡು ಸ್ವಾಗತಿಸಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಇಷ್ಟು ಬಂದಿದ್ದು, ಅವ್ರು ಓಡಾಡಿದ್ದು ಏನ್ ಲೆಕ್ಕ ಇಲ್ಲ ಅಷ್ಟು.
ಹಾಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿಯೇ ಸಾಕಷ್ಟು ಧ್ಯಾನ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಸಾಯಿ ಪರಮೇಶ್ ಅಂತ ನಮ್ಮ ಸರ್. ಅವರು ಕೂಡ ನಮ್ಮ ಜೊತೆಗೇನೆ ಇದ್ದಾರೆ. 2 ದಿನದಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸೋಣ. ಈ ಒಂದು ನೀಡಿರುವುದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದರಲ್ಲಿ ನನ್ನ ಸಹಕಾರ ಎಷ್ಟಿದೆ ಮಾಡಿದ್ದೀನಿ. ಜೊತೆಗೆ ನನ್ನ ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ. ತಾಯಿ ಆಗ್ಲಿ, ತಮ್ಮ ಆಗ್ಲಿ, ಇವರು ತಂದೆಯವರು, ಇವ್ರ ಸಪೋರ್ಟ್ ಫುಲ್ ಇದೆ. ಜೊತೆಗೆ ತಾತ, ನಮ್ಮ ಇಡೀ ಫ್ಯಾಮಿಲಿ ನಿಮ್ಗೋಸ್ಕರ ಇಡೀ 2 days ಸ್ಟ್ರಗಲ್ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ನಾನು ಇವಾಗಲೇ ಹೇಳಿದೆ ಸಾಯಿ ಪರಮೇಶ್ ಅಂತ ಹೇಳಿ, ಅವರು ಕೂಡ ಅಷ್ಟೇ ನಮ್ಮ ಭಾಗ್ಯ ಮೇಡಮ್, ಕನಕಮ್ಮ ಮೇಡಮ್ ಎಲ್ಲರ ಜೊತೆಗೆ ಸೇರಿ ಸಾಕಷ್ಟು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನ ಅವರು ತಮ್ಮ ಕೆಲಸ ಮುಗಿಸಿಲ್ಲ ಇನ್ನು ನಮ್ಮ ಜೊತೆಗೆ. ಮತ್ತೆ ಈ ದಿನ ಬೆಳಗ್ಗೆ ನಮ್ಮೊಂದಿಗೆ ಟ್ರೆಕ್ಕಿಂಗ್ ಆಗಿ ಬೆಂಗಳೂರಿನ ವೈಟ್ ಫೀಲ್ಡ್ ಇಂದ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀನಿವಾಸ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ದಯವಿಟ್ಟು ಬರಬೇಕು. ಆಕ್ಚುಲ್ ಆಗಿ ಅವ್ರು ಯಾವತ್ತೂ ಕೂಡ ಸನ್ಮಾನ ಸ್ವೀಕರಿಸೋದೇ ಇಲ್ಲ. ಅವ್ರ ಹಿಂದೆನೇ ಇದ್ದು ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅನ್ಲಿಮಿಟೆಡ್. ಈಗಲೂ ಕೂಡ ಸರ್ ಕಾಣಿಸ್ಕೊಂಡಿಲ್ಲ ನಮ್ಗೆ. ಕಾಣದ ಕೈ ಅಂತ ಹೇಳ್ಬೇಕು. ಅಷ್ಟೊಂದು ನಮ್ಮ PSSM ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇಬ್ರು ದಂಪತಿಗಳು ಸೇರಿ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಪದಗಳಿಲ್ಲ. ಓಕೆ, ಭಾಗ್ಯ ಮೇಡಮ್ 2 ಮಾತು. ಜೊತೆಗೆ ನಾವೆಲ್ಲರೂ ಕೂಡ ಈ ಮೂಲಕನೇ ಕೃತಜ್ಞತೆಗಳನ್ನ ಅರ್ಪಿಸೋಣ. ನಮ್ಗೆಲ್ಲ ಕೂಡ ಏನು ಪ್ರತಿ ಒಂದು ಹಂತದಲ್ಲೂ ಕೂಡ ಅಡುಗೆಯನ್ನ, ತರಕಾರಿಯನ್ನ ತಂದು ಅದನ್ನ ಕುಕ್ ಮಾಡಿ ಬಡಿಸಿದಂತಹ ಅಡುಗೆ ಭಟ್ರು ಎಲ್ರಿಗೂ ಕೂಡ ನಾವೆಲ್ಲ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕು ಮಾಸ್ಟರ್ಸ್. ಭಾಗ್ಯ ಮೇಡಮ್ 2 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊತೀನಿ. ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಅಮೇಝಿಂಗ್ ಈ ತರ ಎಲ್ಲ ಕ್ರಿಯೇಟ್ ಆಗಿದ್ದು ನನಗೆ. ಈ ತರ ನನ್ಗೆ ಅನ್ಸಿತ್ತು, ನಾನು ಒಬ್ಳೆ ಬಂದು ಈ ಕಡೆ ಏನ್ ಮಾಡ್ಲಿ ಅಂತ ಅನ್ಸಿತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಇದು ಕ್ರಿಯೇಟಿವ್ ಆಗಿರೋದು ಆವಣಿ ಬೆಟ್ಟಕ್ಕೆ ಟ್ರಿಪ್. ಇದು ನನಗೆ ನಿಜ ಮಾಸ್ಟರ್ಸ್ ಎಷ್ಟೆಷ್ಟು ಅನುಕೂಲ ಮಾಡ್ಕೊಡ್ತಿದ್ದಾರೆ ಧ್ಯಾನ ಪ್ರಚಾರಕ್ಕೆ. ನೀವು ಬಂದಿದ್ದಕ್ಕೆ ಈ ಒಂದು ಎನರ್ಜಿ ಫೀಲ್ ಮಾಡಿ, ಈ ಎನರ್ಜಿ ಬೇಕಾಗಿತ್ತು. ನೀವೆಲ್ಲ ಬಂದಿದ್ದಕ್ಕೆ ಅಂದ್ರೆ ಧ್ಯಾನಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಅದು ನನಗೆ ಗೊತ್ತಾಗ್ತಿದೆ ಆ ಫೀಲಿಂಗ್ಸ್. ನಿಮ್ಮೆಲ್ಲರೂ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಸ್ ಗ್ರೇಟ್ ಮಾಸ್ಟರ್ಸ್ ಇಲ್ಲಿ ಬಂದಿರೋರೆಲ್ಲ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಎರಡು ನಿಮಿಷ ನಾನು ಸ್ವಲ್ಪ ಮಾತಾಡ್ತೇನೆ. ಎಲ್ಲ ಬೇರೆ ಬೇರೆ ಸ್ಥಳದಿಂದ ಬಂದಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು, ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಇಷ್ಟೊಂದು ನಾವೆಲ್ಲ ಸೇರೋದಕ್ಕೆ ಮತ್ತೆ ಕಾರಣಕರ್ತರಾದಂತ ಬಹಳಷ್ಟು ಇದ್ದಾರೆ. ನಾವು ಜೂಮ್ ಸೆಷನ್ ಬೆಳಿಗ್ಗೆ 5ರಿಂದ 7 ಗಂಟೆವರೆಗೂ ಮಾಡ್ತಾ ಇರ್ತೀವಿ. 5ರಿಂದ 6 ಗಂಟೆಗೂ ಧ್ಯಾನ ಇರುತ್ತೆ ಜೂಮ್ ಅಲ್ಲಿ ಆನ್ಲೈನ್. ಪ್ರತಿದಿನ 6ರಿಂದ 7 ಗಂಟೆವರೆಗೂ ಸತ್ಸಂಗ ಇರುತ್ತೆ. ಲಾಸ್ಟ್ ಅಂದ್ರೆ 1 ಮಂತ್ ಬ್ಯಾಕ್. ಇದಕ್ಕೆ ಆಕ್ಚುಲಿ ಫಸ್ಟ್ ನಮ್ಮಲ್ಲಿ ಪ್ರಕಾಶ್ ಇದ್ದಾರೆ. ಫಸ್ಟ್ ಅವರಿಂದಾನೆ ಆಕ್ಚುಲಿ ಇದಕ್ಕೆ ಹೋಗೋಣ ಆವಳಿ ಬೆಟ್ಟಕ್ಕೆ.
ಒಂದ್ಸಲ ನೋಡ್ಬರೋಣ ಸರ್. ಇಲ್ಲಿ ನಾವು ಈ ತರ ಮಾಡೋಣ ಟ್ರೆಕ್ಕಿಂಗು, ನೆಕ್ಸ್ಟ್ ಮಾಡಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ಏನೇನ್ ಬೇಕು ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅವ್ರು ಹೇಳಿದ್ರು. ನೆಕ್ಸ್ಟ್ ಒಂದು ಸಂಡೇ ಬಂದೆವು, ಅದ್ರ ಜೊತೆ ಸ್ಯಾಟರ್ಡೆ ಬಂದೆವು. ಸ್ಯಾಟರ್ಡೆ ಬಂದ ತಕ್ಷಣ ನಮ್ ಜೊತೆಗೆ ನಮ್ಮ ಆರ್ಮೂರ್ ಆಗುವಂತ ಸುರೇಂದ್ರ ಸರ್ ಇದ್ರು, ನಟರಾಜ್ ಸರ್ ಇದ್ರು. ಇಲ್ಲಿ ಬಂದು ಎಲ್ಲಾ ತರ ನೋಡ್ಕೊಂಡು ಹೋದ್ರು. ಬಟ್ ಜಸ್ಟ್ ಅದ್ರ ಹಿಂದೆ ಒಂದ್ ವೀಕ್ ಹಿಂದೆನೆ ನಮಗೆ ಭಾಗ್ಯ ಮೇಡಮ್ ಪರಿಚಯ ಆಗಿತ್ತು. ಇದು ಎಷ್ಟು ಮಿರಾಕಲ್ ಅಂತಂದ್ರೆ, ಭಾಗ್ಯ ಮೇಡಮ್ ಅದಕ್ಕಿಂತ ಮುಂಚೆ ನಾವು ಬರೀ ಮುಖ ನೋಡಿದೀವಿ ಅಷ್ಟೇ. ಆದ್ರೆ ಪರಿಚಯ ಈಗ ಎಷ್ಟು ಕ್ಲೋಸ್ ಆಗಿದಾರೆ ಅಂದ್ರೆ ಈ 10 days ಅಲ್ಲಿ ಅಷ್ಟೇ ನಮ್ಗೆ ಇಷ್ಟು ಕ್ಲೋಸ್ ಆಗಿರೋದು. ಅವ್ರು ಹಂಗ್ ಪರಿಚಯ ಆದ ತಕ್ಷಣನೇ ಶುರು ಆಗ್ಬಿಡ್ತು. ನಾವ್ ಈ ತರ ಈಗ ಆವಣಿಯಲ್ಲಿ ಈ ತರ ಇಟ್ಕೊಂಡಿದೀವಿ. ಆಯ್ತು ಸರ್. ಅವ್ರು ಅಲ್ಲೇ ಜಸ್ಟ್ ಬಡಮಾಕ್ನ ಹಳ್ಳಿ ಅಂತಿದೆ, ಒಂದು 10 kilometers ಆಗುತ್ತೆ ಇಲ್ಲಿ ಆವಣಿಯಿಂದ. ಅಲ್ಲಿಂದ ಇಲ್ಲಿ ಏನೇನ್ ಬೇಕು ಅದೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಪ್ರೊಸೆಸ್. ನಾವು ಎಲ್ಲ ನಾವು ಫ್ಲೈಯರ್ ಮಾಡಿ ಎಲ್ಲ ಹಾಕಿದೆವು. ಹಂಗೆ ಇವ್ರು ಸ್ಟಾರ್ಟ್ ಮಾಡ್ಬಿಟ್ರು. ಆಯ್ತು ಇಲ್ಲಿ ಇಷ್ಟು ದುಡ್ಡು ಬೇಕಾಗುತ್ತೆ, ಇಷ್ಟು. ಸರ್ ನಾನ್ ಮಾಡ್ತೀನಿ ಬಿಡಿ ಸರ್, ನೀವು ಎಷ್ಟು ಯಾರಿಗೆ ಹೇಳ್ವಿ, ಎಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಬೇಕು ಹೇಳಿ, ನಾನ್ ಮಾಡ್ತೀನಿ ಅಂತ. ನಮಗೆ ಆಕ್ಚುಲಿ ಅಲ್ಲಿಂದ ಇಲ್ಲಿ ಬರಕ್ಕೆ ಕಷ್ಟ 2 to 2.5 hours ಆಗುತ್ತೆ. ಅಲ್ಲಿಂದ ಇಲ್ಲಿ ಬರಕ್ ಕಷ್ಟ ಆಗ್ತಿತ್ತು. ಬಟ್ ಅದನ್ನೆಲ್ಲ ಎಷ್ಟು ಸರಳವಾಗಿ ನಿಭಾಯಿಸಿದ್ರು ಮೇಡಮ್. ಆಕ್ಚುಲಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರಕಾಶ್ ಸರ್ಗೆ, ನಮ್ಮ ಸುರೇಶ್ ಸರ್ಗೆ, ನಮ್ಮ ಟೀಮ್ ಆರ್ಗನೈಸರ್ ಎಲ್ಲಾ ಟೀಮು, ಸೊ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಕಾಶ್ ಸರ್ ಕಿ, ಸುರೇಂದ್ರ ಸರ್ ಕಿ. ವೀಣಾ ಮೇಡಮ್ ಆಕ್ಚುಲಿ ಬಂದಿಲ್ಲ, ತುಂಬಾನೇ ಅವರು ಅಷ್ಟೇ ಬೇರೆ ಬೇರೆ ಮಾಸ್ಟರ್ಸ್ ಕಾಲ್ಸ್ ರಿಸೀವ್ ಮಾಡೋದು, ಅದ್ರ ಕನೆಕ್ಟ್ ಮಾಡೋದು ಎಲ್ಲಾನು ಅಷ್ಟೇ. ಮತ್ತೆ ನಮ್ಮ ಪದ್ಮಾ ಮೇಡಮ್ ಅವರು ಫುಲ್ ಆಕ್ಟಿವ್, ಅವರು ಕೂಡ ಅಷ್ಟೇ ಎಷ್ಟು ಕಾಲ್ಸ್ ರಿಸೀವ್ ಮಾಡಿದ್ದಾರೆ. ಮತ್ತೆ ನಮ್ಮ ಅರುಣ್ ಸರ್ ದಯವಿಟ್ಟು ಎದ್ದು ನಿಂತ್ಕೋಬೇಕು, ಪರಿಚಯ ಮಾಡ್ಕೋಬೇಕು. ಎಲ್ಲಿದ್ದೀರಾ ಸರ್? ಮತ್ತೆ ನಮ್ಮ ಸುರೇಶ್ ಬಾಬು ಸರ್ ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ ನೋಡಿ, ಈ ಕೆಲಸ ನಡಿಬೇಕಾದ್ರೆ ಎಷ್ಟು ಫೋನ್ ಕಾಲ್ಗಳು ರಿಸೀವ್ ಮಾಡೋದು, ಅವ್ರಿಗೆ ಪ್ಲೇಸ್ ಹೇಳೋದು ತುಂಬಾ ಆಗುತ್ತೆ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲರೂ. ಸರಿ ಇಲ್ಲ ಸರ್, ನಾವೆಲ್ಲ ಮಾಡ್ತೀವಿ. ಮತ್ತೆ ಇನ್ನೊಂದು ನಮ್ಗೆ ನಮ್ ಜೊತೆನಲ್ಲೇ ಇದ್ದು ಒಂದು PMC ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡ ವಾಹಿನಿಯವರಿಗೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕು. ಜೊತೆಗೆ ಅವರು ಬೆಂಗಳೂರಿಂದ ಇದನ್ನೆಲ್ಲ ಇಕ್ವಿಪ್ಮೆಂಟ್ಸ್ ಅನ್ನ ಎತ್ಕೊಂಡ್ಬಂದು ನಮಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂತ ಕೇಳ್ಕೊಂಡ್ರು. ಹಾಗಾಗಿ ಅನೇಕರು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಮತ್ತಷ್ಟು ಸಮಯ ಇದ್ದಾಗ ದಯವಿಟ್ಟು ಮಾಸ್ಟರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೋಬೇಕು. ಜೊತೆಗೆ ಇವ್ರದ್ದು ಬರೀ ಇಷ್ಟೇ ಎಲ್ಲ ಕೆಲಸ, ಎಡಿಟ್ ಮಾಡ್ತಾರೆ, ಹೋಗಿ ಸುಮಾರು ಕೆಲಸ ಇದೆ. ಅವ್ರು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೇವೆನೆ, ಯಾವುದೇ ರೀತಿಯಾದಂತಹ ಒಂದು ರಿಮ್ಯುನರೇಷನ್ ಅದನ್ನ ಬಯಸೋದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ನಮ್ಮ ಮಾಸ್ಟರ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ದಯವಿಟ್ಟು ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿರೂಪಾಕ್ಷಿ ಸರ್ ಮತ್ತೆ ತರುಣ್ ಬನ್ನಿ ಸರ್. ಓಕೆ ಮಾಸ್ಟರ್ಸ್, ಮತ್ತೆ ಇವತ್ತು ನಮ್ಮೊಂದಿಗೆ
ಮೆಡಿಟೇಷನ್ ಫಾರ್ ಯೂತ್ಸ್ ಅಂತ ಹೇಳಿ ನಮ್ಮ PYMA ಪೈಮಾ ಅನ್ನೋದು ಒಂದು ಪ್ರಾರಂಭ ಆಗಿದೆ, ಈಗಾಗಲೇ ಹೋದ ವರ್ಷನೇ ಪ್ರಾರಂಭವಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನ ನಮ್ಮ ವಿಶ್ವನಾಥ್ ಸರ್ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಿದ್ದೀನಿ. ಯಾಕೆಂದ್ರೆ ಯಂಗ್ ಜನರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ಒಂದು ವಿಷಯನ ಅವ್ರು ಹೇಳ್ತಾರೆ. ಸರ್ ವಿರೂಪಾಕ್ಷಿ ಸರ್ ಒಂದೆರಡು ನಿಮಿಷ ಮಾತಾಡ್ತೀನಿ. ನನ್ನ ಮುಂದೆ ಇರ್ತಕ್ಕಂಥ ಆತ್ಮ ದೇವರುಗಳಿಗೆ ನನಗೆ ನನ್ನ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಈ ಆವರಣ ಬಿಟ್ಟ ನನ್ನ ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಹೆಸರು ಕೇಳಲು ಏನಿಲ್ಲ, ಇಲ್ಲಿ ಬಂದರೆ ಗೊತ್ತಾಯ್ತು ಇಲ್ಲಿ ಅದ್ಭುತ ಶಕ್ತಿ ಇದೆ ಅಂತ. ಈ ಅದ್ಭುತ ಶಕ್ತಿಯಲ್ಲಿ ಪ್ರತಿಯೊಬ್ಬರು ಫೇಸಲ್ಲಿ ನೋಡ್ತಾ ಇದ್ರೆ, ಒಬ್ಬೊಬ್ಬರು ಸೀತಾದೇವಿ, ಒಬ್ಬರು ಫೇಸಲ್ಲಿ ಶ್ರೀರಾಮ, ಚಿಕ್ಕ ಮಕ್ಕಳು ನೋಡಿದ್ರೆ ಲವಕುಶ ತರ ಕಾಣೋರು, ದೊಡ್ಡವರು ನೋಡಿದ್ರೆ ಶ್ರೀರಾಮ ತರ ಕಾಣೋದು, ಮಕ್ಕಳು ನೋಡಿದ್ರೆ ಸೀತಾದೇವಿ ತರ ಕಾಣೋದು. ಸೊ ಈ ನೆಲದ ಒಂದು ತಲೆಯರು ಆ ಮಾತು ಶಕ್ತಿ ಹೇಗಿದೆ ಅಂತಂದ್ರೆ ಅದು ಗಮನಿಸಕ್ಕಾಗಲ್ಲ. ಯಾಕಂದ್ರೆ ನೀವೇನೇನ್ ಮಾಡ್ತಾ ಇದ್ರಿ, ನಿಮ್ಮನ್ನೇ ನಾವು ಕ್ಯಾಮ್ರಾದಿಂದ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸೂಚನೆ ಅನುಭವಕ್ಕೆ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಒಂದು ಎನರ್ಜಿ ಆ ತರ ಇದೆ. ಈ PMC ಕನ್ನಡ ಚಾನೆಲ್ ಇಲ್ಲಿ ಬಂದು ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೂಟ್ ಮಾಡಕ್ಕೆ ಅವಕಾಶ ಕೊಟ್ಟಂತ ನೇಚರ್ಗೆ, PMC ಕನ್ನಡ ಚಾನೆಲ್ ಸೃಷ್ಟಿ ಮಾಡುವಂತ ಬ್ರಹ್ಮ ಸಂಪ್ರದಾಯ ಸುಭಾಷ್ ಭಟ್ರಾಜ್ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಕಮ್ಮಿನೇ ನಾವು. ಯಾಕಂದ್ರೆ ಅಂತ ಮಹಾನ್ ಭಾವ ಇವತ್ತು ಪ್ರತಿಯೊಬ್ಬರಿಗೂ ನೀವೇ ದೇವರು, ನೀವೇ ಬುದ್ಧರು, ನೀವೇ ಎಲ್ಲ ಅಂತ, ನೀವೇ ಸರ್ವಸ್ವ ಅಂತ ಹೇಳ್ಕೊಟ್ಟಂತ ಮಹಾತ್ಮ ಅಂತ ಮಹಾತ್ಮ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ತುಂಬಾ ಧನ್ಯವಾದಗಳು ಹೇಳಬೇಕು. ಈ PMC ಕನ್ನಡ ಚಾನೆಲ್ ನಿಮ್ಮ ಹಿಂದೆ ಇರುತ್ತೆ, ಅದ್ರ ಹಿಂದೆ ಏನು ಅದ್ಭುತ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಅನುಭವಗಳನ್ನು ನಾನು ಬೆಳಿಗ್ಗೆ ಹೇಳಿದ್ದೀನಿ, ಇನ್ನು ಹೇಳಿದ್ದೀನಿ, ನಿಮ್ಮ ಅನುಭವಗಳನ್ನು ದಯವಿಟ್ಟು PMC ಕನ್ನಡಕ್ಕೆ 2 ನಿಮಿಷ ಆಗಲಿ 1 ನಿಮಿಷ ಆಗಲಿ ಅನುಭವ ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ತಿದ್ದೇನೆ. ಪ್ರತಿಯೊಬ್ಬರು PMC ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು PMC ಕನ್ನಡ ಅಂತ ಹೊರಬಿಟ್ಟು ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ಅಲ್ಲಿ PMC ನೋಡಬೇಕು. ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು 2012ರಿಂದ ಧ್ಯಾನ ಮಾಡ್ತಿದ್ದೀನಿ. ಸೊ ಈಗ ರೀಸೆಂಟ್ ಆಗಿ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಪೈಮಾ ಅಂದ್ರೆ ಪಿರಮಿಡ್ ಗ್ರೂಪ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ ಅಂತ ಪ್ರಾರಂಭ ಆಗಿದೆ. ಈ ಒಂದು ವಿಭಾಗ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳು ಅಂದ್ರೆ ಸಣ್ಣ ವಯಸ್ಸಿಂದಾನೇ ಧ್ಯಾನ ಮಾಡ್ಬೇಕೆಲ್ಲರೂ ಅನ್ನೋದೇ ಮುಖ್ಯ ಉದ್ದೇಶ. ಆದ ಕಾರಣ ಎಲ್ಲಾ ಶಾಲೆಗಳಲ್ಲಿ, ಅದೇ ರೀತಿ ಎಲ್ಲಾ ಯುವಕರು ಧ್ಯಾನ ಮಾಡ್ಬೇಕು ಅಂತ ನಾವೆಲ್ಲಾ ಕಡೆ ಪ್ರಚಾರ ಮಾಡ್ತೀವಿ. ಸೊ ಎಲ್ಲಾ ಸ್ಕೂಲ್ಸ್, ಕಾಲೇಜಸ್, ಸ್ಟೇಟ್ ಆಫೀಸರ್ಸ್ ಎಲ್ಲಾ ಕಡೆ ಹೋಗಿ ನಾವು ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ದೀರಿ. ಸೊ ಇನ್ನೊಂದು ಮೇನ್ ಈವೆಂಟ್ ನಡೀತಿದೆ ಕಟ್ಟಾಲಲ್ಲಿ ಅಕ್ಟೋಬರ್ 2ಕ್ಕೆ ಸ್ಪಿರಿಚುವಲ್ ಫೆಸ್ಟ್ ಅಂತ. ಸೊ ಪತ್ರಿ ಸರ್ ಅವರು ಫುಲ್ ಡೇ ಅಲ್ಲಿ ಕಟ್ಟಾಲಲ್ಲಿದ್ದು ಒಂದು ಈ ಕಾರ್ಯಕ್ರಮನ ನಡೆಸ್ತಿದ್ದಾರೆ. ಸೊ ಆದಷ್ಟು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಯುವಕರೆಲ್ಲ ಭಾಗವಹಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇದೆ. ಅದೇ ರೀತಿ ಯಂಗ್ಸ್ಟರ್ಸ್ಗೋಸ್ಕರ ನಾವು ಸೆಷನ್ಸ್ ನ ಮಾಡ್ತಿದ್ದೀರಿ. ಪ್ರತಿ ದಿವಸ ಮಾರ್ನಿಂಗ್ 6 to 7 ಮೆಡಿಟೇಷನ್ ಜೊತೆಗೆ ಒಂದು ಮೆಡಿಟೇಷನ್ ಇಂಪಾರ್ಟೆನ್ಸ್ ನ ತಿಳಿಸ್ತಿದ್ದೀರಿ ಯಂಗ್ಸ್ಟರ್ಸ್ಗೆ. ಆಮೇಲೆ ಪ್ರತಿ 9:45 ಒಂದು ಸಜ್ಜನ ಸಾಂಗತ್ಯ ತರ ಒಂದು ಪ್ರತಿಯೊಬ್ಬರು ಮಕ್ಕಳಿಗೂ ಒಂದು ಮಾತಾಡೋಕೆ ಒಂದು ಅವಕಾಶ ಕೊಡ್ತಾ ಅವ್ರು ಎಕ್ಸ್ಪ್ರೆಸಿವ್ ಆಗಿರ್ಬೇಕು, ಚಿಕ್ಕ ವಯಸ್ಸಿನ ಕಾನ್ಫಿಡೆನ್ಸ್ ನ ಡೆವಲಪ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ಟೋರಿ ಆಫ್ ದ ಡೇ, ಒಂದು ಗುಡ್ ಬಗ್ಗೆ ಮಾತಾಡೋದಾಗಿರ್ಬೋದು, ಇಲ್ಲ ಒಂದು ಕೋಟ್ ಆಫ್ ದ ಡೇ, ಅದೇ ರೀತಿ ಧ್ಯಾನ ಮಾಡ್ತಾ ಒಂದು ಪ್ರೋಗ್ರಾಮ್ ನ ಮಾಡ್ತಿದ್ದೀರಿ. ಮತ್ತೆ ಮಕ್ಕಳಿಗೋಸ್ಕರ ಅವ್ರಿಗೆ ಒಂದು ಸ್ಟೋರಿ ತಿಳಿಸ್ತಾ, ಮೆಡಿಟೇಷನ್ ಮಾಡಿಸ್ತಾ, ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ಶಾಪ್ ಮಾಡ್ತಿದ್ದೀರಿ. ಸೊ ಮಕ್ಕಳಿಗೆ ಜಸ್ಟ್ ಹಂಗೆ ಧ್ಯಾನಕ್ಕೆ ಕೂರಿಸ್ತೀರಾ, ಅವ್ರಿಗೆ ಬೇಕಾಗಿರೋ ಒಂದು ಗೇಮ್ಸ್ ನ ಆಡ್ಸ್ತಾ, ಒಂದು ಆರ್ಟ್ ಅಂಡ್ ಕ್ರಾಫ್ಟ್ ಡ್ರಾಯಿಂಗ್ಸ್ ನ ಶೇರ್ ಮಾಡ್ತಾ, ಅದ್ರ ಜೊತೆಗೆ ಧ್ಯಾನನ ಇನ್ಕ್ಲೂಡ್ ಮಾಡಿದ್ದೀರಿ. ಸೊ ದಟ್ ದೇ ವಿಲ್ ಎಂಜಾಯ್ ಮೆಡಿಟೇಷನ್. ಅಂಡ್ ಯಾವಾಗಾರ ಅವ್ರು ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವ್ರ ಲೈಫ್ ಅಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಅಂಡ್ ಅವ್ರು ಅನ್ಕೊಂಡಿರೋ ಗೋಲ್ ನ ತುಂಬಾ ಈಸಿಯಾಗಿ ಅಚೀವ್ ಮಾಡ್ತಾರೆ. ಸೊ ನಮ್ಗೆ ಎಲ್ಲಾ ಗೊತ್ತಿರೋ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಅವರು. ಸೊ ಅವ್ರು ಯೂತ್ ಗೆ ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರು 4 years ಇದ್ದಾಗ 5 hours ಮೆಡಿಟೇಷನ್ ಮಾಡ್ತಿದ್ರು. ಸೊ
ಆ ಇನ್ಸ್ಪಿರೇಷನ್ ತಗೊಂಡು ನಾವು ಪ್ರತಿಯೊಬ್ಬರಿಗೂ ಇದನ್ನ ಲೈಕ್ ಸ್ಪ್ರೆಡ್ ಮಾಡ್ತಿದ್ದೀರಿ. ಸೊ ಇದು ಅದ್ಭುತವಾದ ಅವಕಾಶ ನಮ್ಗೆ ಬ್ರಹ್ಮರ್ಷಿ ಪತ್ರಿಜಿ ಅವರು ನೀಡಿದ್ದಾರೆ. ಸೊ ಆದಷ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲಾ ಮಕ್ಕಳಿಗೂ ಒಂದು ಈ ಪೈಮಾ ಅನ್ನೋ ಒಂದು ವಿಭಾಗಕ್ಕೆ ಶೇರ್ ಮಾಡಿ, ಅವ್ರಿಗೆ ತಿಳಿಸಿ ಈ ತರ ಒಂದು ವಿಭಾಗ ಇದೆ ಅಂತ, ಅಂಡ್ ಮೆಡಿಟೇಷನ್ಗೆ ಜಾಯಿನ್ ಮಾಡಿಸಿ, ಸೊ ದಟ್ ಅವರು ಎವಾಲ್ವ್ ಆಗ್ತಾರೆ, ಚಿಕ್ಕ ವಯಸ್ಸಿಂದಾನೇ ಧ್ಯಾನ ಮಾಡ್ತಾರೆ, ಮತ್ತೆ ಅವ್ರ ಲೈಫ್ ನ ಅವರೇ ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಇದೊಂದು ರಿಕ್ವೆಸ್ಟ್, ಮನವಿ ನನ್ನಿಂದ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಮಕ್ಕಳನ್ನ, ನಿಮ್ಮ ಯಂಗ್ಸ್ಟರ್ಸ್ನೆಲ್ಲ ಒಂದು ಪೈಮಾ ಇದೆ ಅಂತ ಇನ್ಫಾರ್ಮೇಶನ್ ನ ಪಾಸ್ ಮಾಡಿ, ಅಂಡ್ ಎಲ್ಲರೂ ಸಣ್ಣ ವಯಸ್ಸಿಂದಾನೇ ಧ್ಯಾನ ಮಾಡ್ಲಿ ಅಂತ ನಾನು ನನ್ನ ಪೈಮಾ ಬಗ್ಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಒಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ಈ PMC ಕನ್ನಡ ಚಾನಲ್ ಅಲ್ಲೂ ಯಂಗ್ಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ರೆಕಾರ್ಡ್ ಮಾಡಿ ಶೇರ್ ಮಾಡ್ತಿದ್ದೀವಿ ನಾವು. ಅದೇ ರೀತಿ ಪತ್ರಿ ಸರ್ ಅವರೇ ಪೈಮಾಗೋಸ್ಕರ ಒಂದು ಚಾನೆಲ್ ನ ಓಪನ್ ಮಾಡಿದ್ದಾರೆ, ಅದು PMC ಪೈಮಾ ಕರ್ನಾಟಕ ಅಂತ. ಸೊ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೋದು, PMC ಪೈಮಾ ಕರ್ನಾಟಕ ಅಂತ. ಸೊ ಅದ್ರಲ್ಲಿ ಯಂಗ್ಸ್ಟರ್ಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ಸರ್ ಅವರು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ ಇನ್ಫಾರ್ಮೇಶನ್ ನ. ಸೊ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತೆ ಈ ಪ್ರಕೃತಿಯಲ್ಲಿ ಅದ್ಭುತವಾದ ಧ್ಯಾನ ನಡೆದಿದೆ. ಸೊ ನಾವೆಷ್ಟು ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ನಾವು ನಮ್ಮ ಸಹಜ ಸ್ಥಿತಿಗೆ ಹೋಗೋದಕ್ಕೆ, ಮತ್ತೆ ಧ್ಯಾನ, ಪ್ರಕೃತಿಯಲ್ಲಿ ಧ್ಯಾನ ಅದ್ಭುತವಾಗಿ ಇನ್ನ ನಮ್ಮ ಸಹಜ ಸ್ಥಿತಿಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಇಂದ ಅದ್ಭುತವಾದ ಅವಕಾಶ ಮಾಡಿಕೊಟ್ಟ ಎಲ್ಲ ಅಖಂಡ ಕರ್ನಾಟಕ ಧ್ಯಾನ ತಂಡದವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವನಾಥ್ ಸರ್. ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮೊಬೈಲ್ಗಳಿಂದ ಕ್ಲಾಸಸ್ ಎಲ್ಲ ನಡೆಯೋದ್ರಿಂದ ಮೊಬೈಲ್ ಮಿಸ್ಯೂಸ್ ಆಗ್ತಾ ಇದೆ. ಬಟ್ ಈಗ ಸರಿಯಾದ ಒಂದು ಸದ್ಬಳಕೆ ಆಗ್ಬೇಕಂದ್ರೆ ನಮ್ಮ ಮಕ್ಕಳನ್ನ ಈ ಒಂದು ಮೆಡಿಟೇಷನ್ ಲಿಂಕ್ ಕಳಿಸಿದಾಗ ಸೇರಿಸಿದ್ರೆ ತುಂಬಾ ಬದಲಾವಣೆ ಆಗುತ್ತೆ. ಓಕೆ ಮಾಸ್ಟರ್. ಆಮೇಲೆ ಇನ್ನೊಂದು, ನಾವೆಲ್ಲ ಇವಾಗ ಸೇರಿದ್ದೀವಿ, ಭಾಗ್ಯ ಮೇಡಮು ಇಲ್ಲಿ ಬಂದು ಎಲ್ಲ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಇಲ್ಲಿ ಒಂದು ಹಳ್ಳಿನಲ್ಲಿ ಅಜ್ಜಿ ತಾತ ಇದ್ದಾರೆ, ಆದಿಯಮ್ಮ ಮತ್ತೆ ಗೋವಿಂದಪ್ಪ ಅಂತ ಹೇಳಿ. ಅವರು ಭಾಗ್ಯ ಮೇಡಮ್ ಅವ್ರ ಮನೇಲೇ ಇರೋದು. ಅವ್ರನ್ನ ಯಾವ ರೀತಿ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಂತ ಮಗಳ ತರ, ಇನ್ನೂ ಅತಿ ಹೆಚ್ಚು ಪ್ರೀತಿಯಿಂದ ಕೊಟ್ಟು ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಅವ್ರ ಎಲ್ಲಾ ಕಾರ್ಯಗಳಿಗೂ ಸಹಕಾರ ನೀಡ್ತಾ ಇದ್ದಾರೆ. ಧ್ಯಾನಕ್ಕೆ ಇವತ್ತು ಹಳ್ಳಿಗೆ ನಾನು ನೆನ್ನೆ ಕೂಡ ಹೋಗಿದ್ದೆ, ಅಲ್ಲಿ ಹಳ್ಳಿಲಿ ಇರ್ತಕ್ಕಂತಹ ಜನಗಳು ಧ್ಯಾನ ಮಾಡ್ತಿದ್ದಾರೆ, ಜೊತೆಗೆ ಸೀತಾಯಣ ಪುಸ್ತಕ ಓದ್ತಿದ್ದಾರೆ. ಆ ಅಜ್ಜಿ ಓದ್ತಾ ಇದೆ, ನನ್ಗೆ ಇಷ್ಟ ಆಶ್ಚರ್ಯ ಆಗ್ಬಿಡ್ತು. ಅಷ್ಟೊಂದು ಬದಲಾವಣೆ, ಧ್ಯಾನದಿಂದ ಜ್ಞಾನ ಅನ್ನೋದು ಇಲ್ಲೇ ಸಾಕ್ಷಿ ಇದೆ. ಹಾಗಾಗಿ ಅವರಿಗೆ ಒಂದು ಧನ್ಯವಾದಗಳನ್ನ ನಾವೆಲ್ಲರೂ ಕೂಡ ಅರ್ಪಿಸೋಣ. ಹಾಗೆ ಅವರ ಮಗ ಆಗಿರ್ತಕ್ಕಂತಹ ಶಾಂತಕುಮಾರ್ ಅವರು ಈಗಾಗಲೇ ಆಲ್ರೆಡಿ ಒಂದು ಪಿರಮಿಡ್ ಕೂಡ ಇವರ ಒಂದು ಸ್ಥಳದಲ್ಲೇ ಬರೋ ಒಂದು ಸಾಧ್ಯತೆ ಇದೆ. ಇವಾಗ ಫ್ರೀಯಾಗಿ ಅವರು ಜಮೀನು ಕೊಡ್ತಿದ್ದಾರೆ, ತುಂಬಾ ಜಮೀನು ಕೊಡ್ತಿದ್ದಾರೆ, ಫ್ರೀಯಾಗಿ ಕೊಡ್ತಿದ್ದಾರೆ. ಕಟ್ಕೊಳ್ಳಿ, ಎಲ್ಲರಿಗೋಸ್ಕರ ನಾವು ಮಾಡೋಣ ಅಂತ ರೆಡಿಯಾಗಿ ಇವ್ರಿಗೆ ಹೆಸರು ಬಂದಿರೋ ಒಂದು ಜಮೀನ ನಮಗೆ ಪಿರಮಿಡ್ ಕಟ್ಟೋದಕ್ಕೆ ಫ್ರೀಯಾಗಿ ಕೊಟ್ಟಿರೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ಆ್ಯಕ್ಚುಲಿ ನಾನು ಮೆಡಿಟೇಷನ್ ಮಾಡಿಸ್ತಿದ್ದೆ, ಪಿರಮಿಡ್ ಕಟ್ಟೋ ಆಲೋಚನೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ, ಪಿರಮಿಡ್ ಬಗ್ಗೆ ಹೇಗೆ ಹೇಳೋದು ಇವ್ರಿಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಒಂದು ಜಾಗ ಇತ್ತು ಅಲ್ಲಿ ಮೆಡಿಟೇಷನ್ಗೆ, ತುಂಬ ಕಡಿಮೆ ಜಾಗ ಇತ್ತು. ಅದೊಂದು ಸೀಟ್ ಆದರೂ ಹಾಕ್ಬಿಟ್ಟು ಮಾಡ್ಸೋಣ ಅಂದ್ಕೊಂಡೆ. ಬಟ್ ಆಮೇಲೆ ಪಿರಮಿಡ್ ಶೇಪಲ್ಲೇ ಸೀಟು ಕಟ್ಬಿಡೋಣ ಅಂದ್ಕೊಂಡೆ. ಆದರೆ ಒಂದು ಸ್ವಲ್ಪ ದಿನ ಇವರೇನಾದರೂ ಮಕ್ಕಳೆಲ್ಲನೂ ಇನ್ನೂ ಇದನ್ನು ಸೈಟ್ನೆಲ್ಲನೂ ಡಿವೈಡ್ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ 3 ದಿನದಲ್ಲಿ ಅಣ್ಣ ತಮ್ಮಂದಿರು 10 ವರ್ಷದಿಂದ ತುಂಬ ಜಗಳ ಮಾಡ್ತಾ ಇದ್ದವರು ಸರಿ ಹೋಗ್ಬಿಟ್ಟು ಅವರ ಜಮೀನ ಕರೆಕ್ಟಾಗಿ 3 ದಿನದಲ್ಲಿ ಸಪ್ರೇಟ್ ಮಾಡಿಕೊಂಡು ನನಗೆ ಇವ್ರಿಗೆ ಬಂದಿದ್ದ ಜಮೀನಲ್ಲಿ ನನಗೆ ಪಿರಮಿಡ್ ಕಟ್ಟೋಕ್ಕೆ ಆನಂದವಾಗಿ ಕೊಟ್ಬಿಟ್ಟಿದ್ದಾರೆ. ನೀವು ಎಷ್ಟಾದರೂ ಯೂಸ್ ಮಾಡ್ಕೊಳ್ಳಿ ಮೇಡಮ್, ಪಾರ್ಟಿಗೆ 300 400 ಇದೆ, ಅಷ್ಟನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಭಾಗ್ಯ ಮೇಡಮ್ ಅವರು ನಮ್ಮ ಮನೆಗೆ ಬಂದು ಮೆಡಿಟೇಷನ್ ಮಾಡೋಕ್ಕಂತ ನಮ್ಮ ತಾಯಿ ಜೊತೆಯಲ್ಲಿ ಇದ್ದರು. ಅಂದರೆ ನಮಗೂ ಭಾಗ್ಯ ಮೇಡಮ್ ಅವ್ರಿಗೂ ಪರಿಚಯ ಯಾವುದೂ ಇದ್ದಿಲ್ಲ. ಭಾಗ್ಯ ಮೇಡಮ್ ಅವ್ರಿಗೂ ನಮಗೂ ಯಾವುದೇ ಒಂದು ಕಾಂಟ್ಯಾಕ್ಟ್ ಇದ್ದಿಲ್ಲ.
ಆಮೇಲೆ ಮಾಡ್ತಾಯಿದ್ರು. ನನಗೂ ನಮ್ಮ ಅಣ್ಣಗೂ ಬಂದು ತುಂಬ ಗಲಾಟೆ ನಡೀತಾ ಇತ್ತು, ತುಂಬ ಗಲಾಟೆ ನಡೀತಾ ಇತ್ತು ಜಮೀನು ವಿಷಯವಾಗಿ. ಸುಮಾರು ಅಂದರೆ ಒಂದು 100 ಬಾರಿ ಮಾತಾಡೋದು, ಮತ್ತು ಆಗ್ತಾ ಇರಲಿಲ್ಲ, ಗಲಾಟೆ ಆಗೋದು, ಮತ್ತು ಇದೇ ಥರ ಆಗ್ತಾಯಿತ್ತು. ಮತ್ತು ಮೇಡಮ್ ಅವ್ರು ಬಂದುಬಿಟ್ಟು ಚಿಕ್ಕದಾಗಿ ಒಂದು ಜಾಗನ ಶೀಟ್ ಹಾಕಿ ಪಿರಮಿಡ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಕಟ್ಟೋದಕ್ಕಂತ ಟ್ರೈ ಮಾಡಿದರು. ಮತ್ತು ನಾನು ಬಂದು ಬೇಡ ಮೇಡಮ್, ಈ ಥರ ಗಲಾಟೆ ನಡೀತಾ ಇದೆ, ಸುಮ್ಮನೆ ಕಟ್ಟಿಬಿಟ್ಟು ನಾಳೆ ಸುಮ್ಮನೆ ವ್ಯರ್ಥ ಮಾಡೋದು ಬೇಡ, ಒಂದು 2 ದಿವಸ ವೆಯ್ಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಮೇಡಮ್ಗೆ ಹೇಳ್ಬಿಟ್ಟು ಹೋಲ್ಡ್ ಮಾಡಿ ಸುಮಾರು ಅಂದರೆ ಒಂದು 10 ದಿವಸ ಆಗಲಿಲ್ಲ ಸರ್. 10 ದಿವಸದಲ್ಲಿ ಫುಲ್ಲು ಕಿತ್ತಾಡ್ತಾ ಇದ್ದವರು 10 ದಿವಸದಲ್ಲೇ ಒಂದಾಗ್ಬಿಟ್ವಿ ನಾವು ಮತ್ತು ನಮ್ಮ ಅಣ್ಣ ಒಂದಾಗಿ. ಮತ್ತು ಅವರು ಬಂದು ಅಷ್ಟು ಫೈಟ್ ಮಾಡ್ತಾ ಇದ್ದವರು ಅವರು ಫುಲ್ಲು ಸಾಲೋಗಿ ಬಂದುಬಿಟ್ರು. ಸಾಲೋಗಿ ಬಂತು, ರಿಜಿಸ್ಟರು ಆಗೋಯ್ತು. ಮತ್ತು ಕೊನೆಗೆ ನಮ್ಮ ತಂದೆಯವ್ರು ಬಂದುಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವ್ರಿಗೆ ಸಿಗ್ನೇಚರ್ ಮಾಡೋದು ಬರೋದಿಲ್ಲ, ಒಂದೇ ಒಂದು ಹೆಬ್ಬೆಟ್ ಅಷ್ಟೇ ಹಾಕೋದು. ಅವ್ರು ಬಂದು ಹೆಬ್ಬೆಟ್ ಹಾಕ್ತಾ ಇದ್ದಾರೆ. ಹೆಬ್ಬೆಟ್ ಹಾಕ್ಬೇಕಂದ್ರೆ ನನ್ನ ಮನಸ್ಸೆಲ್ಲೋ ಟಚ್ ಆಗೋಯ್ತು. ಇಷ್ಟೆಲ್ಲ ನಾನು ಅಣ್ಣ ತಮ್ಮ ನಾವು ಇಷ್ಟೊಂದು ಕಿತ್ತಾಡ್ಕೊಂಡು ಇಷ್ಟು ಧಾರಾಳವಾಗಿ ಬಂದು ಹೆಬ್ಬೆಟ್ ಹಾಕ್ತಾ ಇದ್ದಾರಲ್ಲ, ಈ ಆಸ್ತಿ ತಗೊಂಡು ನಾನೇನು ಮಾಡಲಿ ಅಂದ್ಬಿಟ್ಟು ಅವ್ರೊಂದು ಖುಷಿ ಇದ್ದರೆ ಸಾಕು ನನಗೆ ಅಂದ್ಬಿಟ್ಟು ಅವ್ರ ಖುಷಿಗೋಸ್ಕರ ನಾನು ಪಿರಮಿಡ್ಗೋಸ್ಕರ ಎಷ್ಟಾದರೂ ಕಟ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಅವ್ರ ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ಯಾಕಂದರೆ ಅವರು ಸಂಪಾದನೆ ಬಂದಿರೋ ಆಸ್ತಿ ಇಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ಖುಷಿಯಾಗಿ ಅದು ನಾನು ಇನ್ನೊಂದು ನಮ್ಮೂರಲ್ಲಿ ಒಂದು ಕಡೆ ಧ್ಯಾನ ಮಾಡೋಕೆ ಅಂದ್ಬಿಟ್ಟು ಒಂದು ಜಾಗ ಬೇಕಾಗಿತ್ತು, ಕೇಳೋಣ ಅಂತ ಹೋದ್ವಿ ನಾವು, ಭಾಗ್ಯ ಮೇಡಮು ಎಲ್ಲನೂ. ಅದನ್ನು ಬಂದುಬಿಟ್ಟು ಕೆಲವ್ರು ಯಾರೋ ನಮ್ಮೂರಿನ ವ್ಯಕ್ತಿಗಳು ಆಲ್ಟ್ರೇಷನ್ ಮಾಡಿಬಿಟ್ಟು ಅವರು ಸ್ವಂತ ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಇಲ್ಲ ನಾವು ಕೀ ಕೊಡೋಕ್ಕಾಗಲ್ಲ, ನಮ್ಮದು ಸ್ವಂತ ಅಂದ್ಬಿಟ್ಟು ಅವ್ರು ಕೊಡಲಿಲ್ಲ. ಆಮೇಲೆ ನನಗೆ ಪೂಜೆ ಮಾಡ್ಬೇಕಾದ್ರೆ ನನಗೆ ಮನಸ್ಸಿಗೆ ಒಂದು ಇದು ಬಂತು, ಅವತ್ತು ಅವರು ಕೀ ಕೊಡಲಿಲ್ವಲ್ಲ, ಆ ಥರ ನಮ್ಮ ಮನೇಲಿ ಯಾರೂ ನಮ್ಮದು ಸ್ವಂತ ಅನ್ನೋ ಬರಬಾರ್ದು ಅಂದ್ಬಿಟ್ಟು ಇದು ನಮ್ಮದು, ನನಗೆ ಮತ್ತು ನಮ್ಮ ಮನೆಯವ್ರ ಸಂಬಂಧಪಟ್ಟಿರೋದಲ್ಲ, 10 ಜನ ಧ್ಯಾನ ಮಾಡೋಕ್ಕೆ ಬರೋ ಮಾಸ್ಟರ್ಸ್ಗೋಸ್ಕರ ಎಲ್ಲರಿಗೋಸ್ಕರ ಇದು ನನ್ನದಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇದರ ಕೀ ಇರಬಾರ್ದು, 10 ಜನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವ್ರಿಗೆ ನಮ್ಮ ಎಲ್ಲ ಖುಷಿಯಾಗಿ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿ ಕೊಟ್ಟಿದ್ವಿ. ಹೊಸದಾಗಿ ಮಾತಾಡಿದ್ದೀನಿ, ಫಸ್ಟ್ ಟೈಮು, ತಪ್ಪು ಏನಾದರೂ ಇದ್ದಾಗ ಕ್ಷಮಿಸಿ. ಫೋನಿಂದ ಫೋನಿಗೆ ಕನೆಕ್ಟು ಸುಮಾರು 3-4 ತಿಂಗಳಿಂದ ಕನೆಕ್ಟ್ ಮಾಡ್ತಾಯಿದ್ದೆ. ಅಜ್ಜಿಗೆ ತುಂಬ ಎನರ್ಜಿ ಪಾಸ್ ಆಗಿಬಿಟ್ಟಿತ್ತು ಸರ್, ತುಂಬ ಎನರ್ಜಿ ತಗೊಳ್ತಾಯಿದ್ರು. ಆಮೇಲೆ ಇವ್ರದ್ದು ಪ್ರೇಮ್ನಾಥ್ ಸಾರ್ದಾಗ್ಬೋದು ಅಥವಾ ಪತ್ರಿ ಸಾರ್ದು ಸತ್ಸಂಗ ಬರೋಷ್ಟೊತ್ತು ಅವ್ರು ಏನೇ ಕೆಲಸ ಮಾಡ್ತಾಯಿರಲಿಲ್ಲ, ನಾನು ಕನೆಕ್ಟ್ ಮಾಡಿದ್ದೀನಿ. ಬೇರೆ ಟೈಮಲ್ಲಿ ನನಗೆ ಫೋನ್ ಬೇಕು, ನಾನು ಫ್ರೀ ಇರೋವಾಗೆಲ್ಲ ಇವ್ರಿಗೆ ಸತ್ಸಂಗಗಳು ಕೇಳಿಸೋದು, ಅನುಭವ ಏನು ಬರುತ್ತೆ ಅದನ್ನೆಲ್ಲ ಕೇಳ್ಕೊಳ್ಳಿ, ಇದೇನು ಶಾಶ್ವತ ಅಲ್ಲ, ನಮಗೆ ಧ್ಯಾನಕ್ಕೆ ಬನ್ನಿರಿ, ಧ್ಯಾನ ಮಾಡಬೇಕು. ನಾನು ಫಸ್ಟೇ ಹೇಳ್ತಾಯಿದ್ದೆ, ಸೀತಾಯಣ್ಣ ನಿಮ್ಮೂರಲ್ಲಿ ಪೆರ್ಮಿಟ್ ಆಗ್ಬೋದು. ಪತ್ರಿ ಸಾರ್ಗೆ ಒಂದ್ಸರಿ ಹೋಗಿ ಹೇಳಿದ್ದೆ, ಸರ್ ನಮ್ಮ ಕಡೆ ಎಲ್ಲೂ ಪೆರ್ಮಿಟ್ ಇಲ್ಲ, ಈ ಧ್ಯಾನ ಅಂದ್ರೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ಇವತ್ತು ಇಷ್ಟೊಂದು ಜನ ಬಂದಿದ್ದೀರಂದರೆ ಅವ್ರು ಕಳಿಸ್ಕೊಟ್ಟಿದ್ದಾರೆ ಸರ್ ನಮ್ಮ ಏರಿಯಾಗೆ ನಿಮ್ಮನ್ನೆಲ್ಲನೂ ಮಾಸ್ಟರ್ಸ್ನ. ನಾನು ಕೇಳಿದ್ದಕ್ಕೆ ಅದೇ ಒಂದು ಖುಷಿ ಆಗ್ತಾಯಿದೆ ಸರ್ ನನಗೆ. ಫಸ್ಟು ಹೋಗಿ ನಾನು ಇದನ್ನೇ ಕೇಳಿದ್ದು, ನಮ್ಮ ಕಡೆ ಧ್ಯಾನ ಅನ್ನೋದೇ ಗೊತ್ತಿಲ್ವಲ್ಲ, ನಮ್ಮ ಜನ ಎಷ್ಟು ದೂರದಿಂದ ಬರ್ತಾ ಇದ್ದಾರೆ. ಆಂಧ್ರ ಅಂತೂ ಸರ್ ನೋಡ್ತಾಯಿದ್ರೆ PMC ಚಾನಲ್ಲು, ನಮ್ಮ ಜನ ಯಾವಾಗ ತಿಳ್ಕೊತಾರೆ, ಧ್ಯಾನಕ್ಕೆ ಯಾವಾಗ ಬರ್ತಾರಲ್ಲ ಇವರೆಲ್ಲರೂ. ನಾವು ಒಬ್ಬರೋಗಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ಖುಷಿ ಇತ್ತು. ಅದು ಇವತ್ತು ನನಗೆ ತುಂಬ ಆನಂದ ಆಗ್ತಾಯಿದೆ ಸರ್. ಎಲ್ಲರೂ ಕಳಿಸ್ಕೊಟ್ಟಿದ್ದಾರೆ. ಆ ಪತ್ರಿ ಸರ್ ಎಲ್ಲಿದ್ದಾರೋ, ಆ ಸೀತಾಮಾತೆ ಜಗನ್ಮಾತೆ ಇನ್ನೂ ಹೆಚ್ಚೆಚ್ಚು ಪಿರಮಿಡ್ಗಳಾಗಲಿ, ಎಲ್ಲರೂ ಧ್ಯಾನಕ್ಕೆ ಬರಲಿ, ಎಲ್ಲರೂ ಶಾಖಾಹಾರಿಗಳಾಗಲಿ, ಅದೇ ನಮಗೊಂದು ಆನಂದ ಸರ್. ಅಷ್ಟೇ ನಾನು ಇವ್ರಿಗೆ ಮಾಡ್ತಿದ್ದಿದ್ದು. ಎಲ್ಲರಿಗೂ ನಾನು ಹೇಳ್ತಾಯಿದ್ದೆ, ಧ್ಯಾನಕ್ಕೆ ಬನ್ನಿ, ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಫೋನ್ ಮಾಡಿದ್ರೆ ನಂದು ಅದೇ ವಿಷಯ, PMC ಚಾನಲ್ದು ಧ್ಯಾನ ಏನು ಅಂತ ಹೇಳೋಕ್ಕೆ ಗೊತ್ತಿಲ್ಲದೆ ಹೇಳ್ತಾಯಿದ್ರು ಅವ್ರು. ಯಾವಾಗಲೂ ಏನೋ ಹೇಳ್ತಾರೆ ಅಂತ ನಾವು ಧ್ಯಾನಕ್ಕೆ ಬಂದಮೇಲೆ ತುಂಬ ಅವ್ರಿಗೆ ಎನರ್ಜಿ ತುಂಬ ಆಯಿತು. PMC ಚಾನಲ್ಗೆ ನನ್ನ ಕೋಟಿ ಪ್ರಣಾಮಗಳು ಹೇಳುತ್ತಾ, PMC ಚಾನಲಿಂದ ಎಲ್ಲ ಕಡೆನೂ ಪ್ರಚಾರ ನಡೀತಾ ಇದೆ. ನಮಗೆ ತುಂಬ ಸಂತೋಷ. ಇನ್ನೂ ಹೆಚ್ಚೆಚ್ಚು ಈ ಚಾನಲ್ ಬೆಳೀಲಿ ಅಂತ ನಾನು ಬೇಡ್ಕೊಳ್ತೀನಿ ಸರ್. ಸೀತಾ ಮಾತೆ, ಪ್ರಕೃತಿ ಮಾತೆ, ನಾವು ಹೆಚ್ಚಾಗಿ ಎಲ್ಲರಿಗೂ ತಿಳಿಸ್ಕೊಡ್ತೀವಿ ಧ್ಯಾನದ ಬಗ್ಗೆ. ನನ್ನ ಹೆಸರು ಭಾಗ್ಯಮ್ಮ, ಅಜ್ಜಿ ಅಂತ ಎಲ್ಲರೂ ಕರೀತಾರೆ. ಆದರೆ ನಾನು ಈ ಬೆಟ್ಟ ಹತ್ತುತ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸಾಧ್ಯನೇ ಇಲ್ಲ ಈ ಬೆಟ್ಟ ಹತ್ತೋದಕ್ಕೆ. ಆದರೆ ನಿಮ್ಮೆಲ್ಲರ ಸಹಕಾರದಿಂದ, ಇಲ್ಲಿಂದ ಬಂದಿರೋ ಎಲ್ಲ ಸಹಕಾರದಿಂದ ನಾನು ಬೆಟ್ಟ ಹತ್ತಿದ್ದೀನಿ. ಮತ್ತು ನಮಗೆ ಸೀತಾ ಮಾತಾ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ದರ್ಶನ ಕೊಟ್ಟಿದ್ದಾಳೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ನಾನು ದರ್ಶನ ತೊಗೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಮ್ಮನ್ನು ನೋಡ್ತಾ ಇದ್ದೀನಿ, ನನಗೆ ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ.
76 ಮುಗಿತಾ ಬಂದಿದೆ. ನನಗೆ ಆರೋಗ್ಯ ಕೊಟ್ಟು ಮುಕ್ತಿ ಕೊಟ್ಟರೆ ಸಾಕು, ಅಷ್ಟೇ ನಾನು ಕೇಳ್ಕೊತಾ ಇರೋದು. ನಮಸ್ಕಾರಗಳು. ಈ ಒಂದು ಆತ್ಮ ಈ ಶರೀರವನ್ನು ಆಯ್ಕೆ ಮಾಡ್ಕೊಂಡು ಬಂದಿದೆ. ನಾನು ಪ್ರಕೃತಿಗೆ ಶರಣಾಗಿದ್ದೀನಿ. ನನ್ನ ಮಾಸ್ಟರ್ಸ್ ಏನು ನನ್ನಿಂದ ಕೆಲಸ ಮಾಡಿಸ್ಕೊತಾರೋ ಅದನ್ನು ಮಾಡಲಿಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ, ಮತ್ತು ನನಗೆ 3 ಅನುಭವ ಆಯಿತು. ಫಸ್ಟು ಅನುಭವ ಪತ್ರಿಜಿಯವರು ಬಂದರು. ಒಂದು 52 ಡಿಗ್ರಿಯಲ್ಲಿ ಕೂತ್ಕೊಂಡಿದ್ರು, ಒಂದು ಮಗು ಬಂದು ಮುತ್ತು ಕೊಟ್ಟು ಹೊರಟಾಯ್ತು. ಅದನ್ನು ನಾನು ಚಿತ್ರಕಲೆ ಮಾಡಿದೆ, ಅದೊಂದು. ಮತ್ತು ಎರಡನೇ ಅನುಭವ, ಒಂದು ಬುಕ್ಕು, ಒಂದು ಬೆಡ್ಶೀಟ್ ಅಷ್ಟೇ ಇದೆ ನನ್ನಲ್ಲಿ, ನಿನ್ಗೆ ಇಷ್ಟೇ ಬೇಕಾಗಿರೋದು ಅಂತ ಪತ್ರಿಜಿಯವರು ಹೇಳಿದ್ರು. ಮತ್ತು ಮೂರನೇದು, ಮೊನ್ನೆ ಬಂದಿರೋದು ಒಂದು 10 ದಿವಸ ಬ್ಯಾಕಲ್ಲಿ, ಅವರು ನೋಡು ಈ ಥರ ಕೋಲು ಉಟ್ಕೊಂಡು ಬಂದು, ನೋಡು ಈ ಪ್ರಕೃತಿ ಇದೆ, ಪ್ರಕೃತಿಯಲ್ಲಿ ನಿನಗೇನು ಬೇಕೋ ಎಲ್ಲ ಕೊಟ್ಟಿದ್ದೀನಿ, ಅದಕ್ಕೆ ಹೊಂದಾಣಿಕೆ ಆಗಿ, ಅದಕ್ಕೆ ವಿರುದ್ಧ ಹೋಗದೆ, ಅದಕ್ಕೆ ಹೊಂದಾಣಿಕೆ ಆಗಿ ಶರಣಾಗತಿಯಾಗಿ ಜೀವನ ಮಾಡೋದನ್ನು ಕಲಿ ಅಂತ ಹೇಳಿದ್ರು. ಮಾಸ್ಟರ್ಸ್, ಒಂದು ಮಾತು ಹೇಳ್ತೀನಿ. ಇವಾಗ ಅಜ್ಜಿಯವರು ಬಂದು ನನಗೆ 70 ವರ್ಷ ಆಗಿದೆ ಅಂತ ಹೇಳಿದ್ರು. ನಾನು ಹೇಳೋದು ಏನಂತಂದರೆ, 70 ವರ್ಷ ಆಗಿದೆ, ಏನಕ್ಕಾಗಿದೆ 70 ವರ್ಷ? ಏನಕ್ಕಾಗಿರೋದು? ನನ್ನ ದೇಹಕ್ಕಾಗಿರೋದು, ನನ್ನ ಆತ್ಮಕ್ಕಾಗಿಲ್ಲ. ಯಾವುದೇ ಕಾರಣಕ್ಕೂ ಮೃತ್ಯುವನ್ನು ಅಪ್ಲಿಕೇಶನಾಗಿ ಕರಿಬಾರ್ದು. ಮೃತ್ಯು ನನ್ನ ಆತ್ಮಕ್ಕಿಲ್ಲ, ನನ್ನ ಶರೀರಕ್ಕಿದೆ. ಅದಕ್ಕೆ ಈಗಲೇ ಡಿಸೈಡ್ ಮಾಡಿ, ನಾನು ಇಷ್ಟು ವರ್ಷ ನಾನು ಬದುಕ್ತೀನಿ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ನಾಟ್ ಓನ್ಲಿ ಬೇರೆಯವ್ರು, ಅದರ್ ಪರ್ಸನ್ಸ್ ಇಲ್ಲ ಇಲ್ಲಿ. ನಾನು ಡಿಸೈಡ್ ಮಾಡಿದ್ದೀನಿ, ನಾನು 150 ವರ್ಷ ಬದುಕ್ತೀನಿ ಅಂತ. ಪತ್ರಿಜಿಯವ್ರು ಹೇಳ್ತಾರಲ್ವ, 2095ಗೆ ನಾನು ಇರ್ತೀನಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಮುಂದಕ್ಕೆ ಎಷ್ಟು ವರ್ಷ ಇರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೃತ್ಯುಗೆ ಯಾರು ಅಪ್ಲಿಕೇಶನ್ ಆಗಬೇಡಿ, ಮೃತ್ಯು ಇಲ್ಲ. ಇದು ಕಂಪಲ್ಸರಿ. ಧ್ಯಾನದಲ್ಲಿ ಬಹಳ ನಮ್ಮ ಗ್ರೇಟ್ ಮಾಸ್ಟರ್ಸ್ ಬಂದು ನಮ್ಮ ಭಾಗ್ಯಮ್ಮ ಮೇಡಮ್ನವರು, ನಾನು ಒಂದು ಮೇ 2ಕ್ಕೆ ನಾನು ಧ್ಯಾನಕ್ಕೆ ಬಂದೆ. ಆ ಧ್ಯಾನಕ್ಕೆ ಮೊದಲು ನಾನು 8 ಮಾತ್ರೆ ಕುಡಿತಾ ಇದ್ದೆ. 1 ತಿಂಗಳು ನಾನು ಎಲ್ಲ ಚಾನಲ್ಸು ನೋಡೋದು, ನಿದ್ದೆ ಮಾತ್ರೆ ಕುಡಿದ್ರೆ ನಿದ್ದೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನಾನು ಯೋಗವನ್ನು ನೋಡೋದು, ನಿದ್ದೆ ಮಾಡೋದಕ್ಕೆ ಒಂದು ಜೀರಿಗೆ ಕಷಾಯ ಕುಡಿಬೇಕು, ನಿದ್ದೆ ಬರುತ್ತೆ, ಎಲ್ಲ ಮಾಡಿದೆ, ಆಗಲಿಲ್ಲ, ನನ್ಕಲಾಡಿದೆ. ಮತ್ತು ಒಂದು ದಿವಸ ಮೇ 2ನೇ ತಾರೀಕು ನನಗೆ ಫೋನ್ ಬಂತು, ಒಂದು ನಮ್ಮ ಅಕ್ಕವರು, ಲಕ್ಷ್ಮೀ ಅಕ್ಕವರು, ನೋಡಪ್ಪ ಕೂತ್ಕೊಂಡು ಮೆಡಿಟೇಷನ್ ಮಾಡು ಅಂತ. ನಾನು ನಾಳೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿಲ್ಲ ಮಾಸ್ಟರ್ಸ್, ಆಗಲೇ ಕೂತ್ಕೊಂಡೆ. ಒಂದು 5 ನಿಮಿಷ ಕೂಡ ವೇಸ್ಟ್ ಮಾಡಿಲ್ಲ, ಕೂತ್ಕೊಂಡೆ. 1 ತಿಂಗಳಿಗೆ 8 ಮಾತ್ರೆ ಬಿಟ್ಟೆ. 8 ಮಾತ್ರನೂ ಬಿಟ್ಟೆ. ನಮ್ಮ ಡಾಕ್ಟ್ರ್ ಹೇಳಿದ್ರು, ನೀನು 3 ವರ್ಷ ಕೋರ್ಸ್ ಮುಗಿಸ್ಬೇಕು ಅಂತ. ನಾನು ಯೋಚನೆ ಮಾಡಿದೆ, 3 ವರ್ಷ ಕೋರ್ಸ್ ಮುಗಿಸಿದ್ರೆ ಈ ದೇಹ ಏನಾಗುತ್ತೆ ಅಂತೇಳಿ ಯೋಚನೆ ಮಾಡಿ ಕೂತ್ಕೊಂಡೆ. 8 ಮಾತ್ರೆನೂ ಬಿಟ್ಟೆ ಮಾಸ್ಟರ್ಸ್. ಇಷ್ಟೇ. ನನ್ನಲ್ಲಿರ್ತಕ್ಕಂತಹ ಜ್ಯೋತಿ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ನೋಡ್ತಾ ಇರೋವಾಗ ನನಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಅದೇ ಕೊಡುತ್ತೆ. ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಕಾಗಿಲ್ಲ. 18 ಸೂತ್ರಗಳು ಸ್ವಾಮಿಗಳು ಹೇಳಿದ್ರು, ಫೇಮಸ್ ಸರ್. ಅದಕ್ಕೆ ಶರಣಾಗಬೇಕು. ಆವಾಗ ಶರಣಾಗ್ತಾ ಇರೋವಾಗ ನಮಗೇನು ಬೇಕೋ ಪ್ರಕೃತಿ ಮಾತಿಗೆ ಗೊತ್ತಿಲ್ವಾ? ನಾವು ಯಾಕೆ ಬಯಕೆಗಳನ್ನು ಬಯಸ್ತೀವಿ? ಬಯಸೋ ಅವಶ್ಯಕತೆಯೇ ಇಲ್ಲ. ಗೊತ್ತಿಲ್ವ ಮಹಾನ್ ಭಾವನಿಗೆ ನನಗೇನು ಬೇಕು ಅಂತ ಆತನಿಗೆ ಗೊತ್ತು. ಅದನ್ನ ಓವರ್ಟೇಕ್ ಮಾಡಿ ನಾವು ಬಯಕೆಗಳನ್ನು ಬಯಸೋದು ಬೇಕಾಗಿಲ್ಲ. ಇಷ್ಟು ಹೇಳಿ ಈ ಒಂದು ಮಾತನ್ನು ಹೇಳೋಕ್ಕೆ ಅವಕಾಶ ಮಾಡ್ಕೊಳ್ತಾ ಗ್ರೇಟ್ ಮಾಸ್ಟರ್ಸ್ಗೆ ವಂದನೆಯನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾಸ್ಟರ್ಸ್ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ಏನೇ ಅವ್ಯವಸ್ಥೆಗಳಾದರೂ ಕೂಡ ಎಲ್ಲ ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ನಾವು ಆನಂದವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಅಂತ ತಿಳ್ಕೊಳ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.